Henry Media. ದ ಗ್ರೇಟ್ ಪಾಪ್ಯುಲರ್ ಆಂಕರ್ ಸುವರ್ಣ ನ್ಯೂಸ್ನ ಆಂಕರ್ ಆದಂತ ಅಜಿತ್ ಬಗ್ಗೆ ಮಾತಾಡಿದ ತಕ್ಷಣ, ಆ ಬೀದಿದಲ್ಲಿ ಬಿದ್ದಿ ಕುಡುಕನ ಬಗ್ಗೆ ಮಾತಾಡಿದ ತಕ್ಷಣ ಅವನ ಬೆಂಬಲಿಗ ಅವನ ಬಕೆಟ್ ಇಟ್ಕೊಂಡಿರುವಂತ ಸಂತೋಷ್ ರೆಡ್ಡಿ ಅವಿವೇಕಿ, ಯಡಿಯೂರಪ್ಪ ಮೇಲೆ ಪೋಸ್ಕೋ ಕೇಸ್ ಹಾಕಿದ್ದಂತ ಅಯೋಗ್ಯ, ಅವನಿಗೆ ನಾನು ಅಜಿತ್ ಬಗ್ಗೆ ಬೈದಿದ ತಕ್ಷಣ ಕೆಳಗೆ ಬರ್ನಲ್ ಇಟ್ಕೊಂಡು ಬರ್ನಿಂಗ್ ಆಗಿ ನನ್ನ ಬಗ್ಗೆ ಅನೇಕ ಪೋಸ್ಟ್ಗಳು ಹಾಕೊಂಡು ದರ್ಶನ್ ಅಭಿಮಾನಿಗಳೇ ನೀವು ಎಂತೊಳಗೆ ಸಪೋರ್ಟ್ ಮಾಡ್ತಾ ಇದೀರಾ, ದರ್ಶನ್ ಕೇಸ್ನ ದಾರಿ ತಪ್ಪಿಸ್ತಾ ಇದ್ದಾಳೆ, ದರ್ಶನ್ಗೆ ಬೇಲಾಗ್ದಿದ್ದಂಗೆ ಮಾಡ್ತಾ ಇದ್ದಾಳೆ, ದರ್ಶನ್ ಅಭಿಮಾನಿಗಳೇ ಇಂತೊಳಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳುವಂತ ಅವಿವೇಕಿ ಡೇ 1 ಇಂದ ದರ್ಶನ್ ಅವ್ರ ಅರೆಸ್ಟ್ ಆದೋಗಿಂದ ಇಲ್ಲಿವರೆಗೂ ದರ್ಶನ್ ಅವ್ರ ಅಭಿಮಾನಿಗಳದ್ದು ಟಾಯ್ಲೆಟ್ ಏನಾದ್ರು ತಿಂತಾ ಇದ್ದ? ನನ್ನ ಫೋಟೋ ಹಿಡಿದು ಸ್ಕ್ರೀನ್ ಶಾಟ್ ಹಿಡಿದು ಅದ್ರಲ್ಲಿ ಏನೋ ಪೋಸ್ಟ್ ಮಾಡಿ ಆಗ್ತಿಯಲ್ಲ ಬೇವರ್ಸಿ, ನೀನು ಏನೋ ಬರ್ದು ಆಗ್ತಿಯಲ್ಲ, ಭಯ ಬಂದ್ಬಿಟ್ಟಿದೆ. ಭಯ ಅನ್ನೋದು ನನ್ನ ಜೀವನದಲ್ಲಿಲ್ವೋ ಅಯೋಗ್ಯ, ಭಯ ಅನ್ನೋದು ನನ್ನ ಜೀವನದಲ್ಲಿಲ್ಲ ಮಿಸ್ಟರ್ ಸಂತೋಷ್ ರೆಡ್ಡಿ. ಅವನು ಕೆಲವೊಂದು ವಿಡಿಯೋಸ್ ಮಾಡಿ ಹಾಕಿದ್ದಾನೆ, ಕೆಲವೊಬ್ರು ಶೇರ್ ಮಾಡಿದ್ದೀರಾ. ಅವನಿಗೆ ಫಸ್ಟ್ ಉತ್ತರ ಕೊಡ್ತೀನಿ, ಈ ಲೈವ್ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀನಿ. ಸಂತೋಷ್ ರೆಡ್ಡಿ ಹೇಳ್ತಾನೆ, ನಾನು ಉತ್ತರ ಕರ್ನಾಟಕದಲ್ಲಿರುವಂತ ಅನೇಕ ನಿರುದ್ಯೋಗಿ ಹುಡುಗರಿಗೆ ಕೆಲಸ ಕೊಡಿಸ್ತೀನಿ, ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 25 ಲಕ್ಷ ಮೋಸ ಮಾಡಿದ್ದೀನಿ, 25 ಲಕ್ಷದ ದಾಖಲೆ ಇದೆ. ಆ ಹುಡುಗರು ಏನಾದ್ರು ನನಗೆ ಕಾಲ್ ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳಿದಾನೆ. ನೀನು ನಿಜವಾಗ್ಲೂ ಸಂತೋಷ್ ರೆಡ್ಡಿ ಮನುಷ್ಯನೇ ಆಗಿದ್ರೆ, ಗಂಡಸೇ ಆಗಿದ್ರೆ, ನಿಮ್ಮ ಅಪ್ಪ ಅಮ್ಮಗೆ ನೀನು ಹುಟ್ಟಿದ್ರೆ 25 ಲಕ್ಷದ ದಾಖಲೆ ನೀನು ಕೊಡಬೇಕು. ಹಾಗೆ ಉತ್ತರ ಕರ್ನಾಟಕದಲ್ಲಿರುವಂತ ಉದ್ಯೋಗಿಗಳಿಗೆ 25 ಲಕ್ಷ ಕೊಡಕ್ ಸಾಧ್ಯ ಇಲ್ಲ, ನಿರುದ್ಯೋಗಿಗಳು 25 ಲಕ್ಷ ಎಲ್ಲಿಂದ ಕೊಟ್ಟಿದ್ದಾರೆ? ಅಕಸ್ಮಾತ್ 25 ಲಕ್ಷ ಕೊಟ್ಟಿದ್ದಾರೆ ಅಂದ್ರೆ ನೀನ್ ನನಗೆ ಹೇಳಿದ್ದೆ ಸೆಟಲ್ಮೆಂಟ್ ಬರ್ತಾ ಇದೆ, ಸೆಟಲ್ಮೆಂಟ್ ಗಿರಾಕಿ ಸಂಧ್ಯಾ ಅಲ್ವೋ, ಯಾರ್ ದುಡ್ಡು ಕಿತ್ಕೊಂಡ್ ತಿಂದಿಲ್ವೋ, ನೀವು 100 ಆರೋಪ ಮಾಡಿದ್ರೆ ನಾನು ಐ ಡೋಂಟ್ ಕೇರ್. ಇದು ಕ್ಲಾರಿಟಿ ಕೊಡಕ್ ನಿನಗೆ, ಯಾಕಂದ್ರೆ ಪದೇ ಬಂದು ನಿಮ್ಮನ್ನ ಬೆಳೆಸುವಂತ ಕೆಲಸ ನಾನ್ ಮಾಡಲ್ಲ. ನೀವೆಲ್ಲ ಬಚ್ಚಾಗ್ಲು, ಏನ್ ಹೇಳಿ, ನೀವೆಲ್ಲ ಬಚ್ಚಾಗ್ಲು, ನನ್ನ ಹೆಸರು ಹೇಳ್ಕೊಂಡು ಭಿಕ್ಷೆ ಫಾಲೋವರ್ಸ್ ನ ಗಿಟ್ಟಿಸ್ಕೊಳ್ತಾ ಇರುವಂತ ತಿರ್ಬೋಕಿಗ್ಲು, ನಿಮ್ಮ ಬಗ್ಗೆ ಮಾತಾಡಕ್ ನಾನು ಹೋಗಲ್ಲ. ಬಟ್ ಈ ಲೈವ್ ಅಲ್ಲಿ ಎಂಡ್ ಕೊಡ್ತೀನಿ. ಸೊ ಉತ್ತರ ಕರ್ನಾಟಕದಲ್ಲಿ 25 ಲಕ್ಷ ನಾನು ದುಡ್ಡು ತಗೊಂಡು ಮೋಸ ಮಾಡಿದ್ದೀನಿ. ನಿನ್ನ ಹತ್ರ 25 ಲಕ್ಷ ಫೋನ್ ಪೇ ಗೂಗಲ್ ಪೇ ದಾಖಲೆ ಇದೆ ಅಂತ ಅಯೋಗ್ಯ ನಿನ್ನ ವಿಡಿಯೋದಲ್ಲೇ ನೀನ್ ಹೇಳಿದ್ಯಾ. ಆ ದಾಖಲೆ ಇದ್ರೆ ತಗೊಂಡು ನನ್ನ ಮುಂದೆ ಫೋನ್ ನಂಬರ್ ಹಾಕಿರೋ, ಅಡ್ರೆಸ್ ಹಾಕು, ಅಡ್ರೆಸ್ ಇರೋ ಜಾಗಕ್ಕೆ ನಾನು ಬರ್ತೀನಿ, ಅದು ನನ್ನ ಕೆಪಾಸಿಟಿ, ಅಡ್ರೆಸ್ ಹಾಕು ನಾನು ಬರ್ತೀನಿ. ಸೆಕೆಂಡ್ ಪಾಯಿಂಟ್, 25 ಲಕ್ಷ ಅಟ್ರಾಸಿಟಿ ಆಗ್ತೀನಿ, ಯಾರಾದ್ರೂ ಕಾಲ್ ಮಾಡಿದ್ರೆ ಬ್ಲಾಕ್ ಮೇಲ್ ಮಾಡ್ತೀನಿ, ನಿನ್ನ ಹತ್ರ ಕೆಲವೊಂದು ಆಡಿಯೋಸ್ ಇದೆ ಅಂತಾನು ಹೇಳಿದ್ಯಾ. ಆ ಆಡಿಯೋಸ್ ಕೂಡ ನೀನ್ ಬಿಡ್ಲೇಬೇಕು, ನೀನ್ ಗಂಡಸಾಗಿದ್ರೆ ಬಿಡ್ಲೇಬೇಕು. ಅನೇಕ ಬಿಜೆಪಿ ನಾಯಕರ ಹತ್ರ ಚರ್ಚೆ ಮಾಡಿದ್ದೀನಿ, ನಿನ್ನ ಯೋಗ್ಯತೆ ಏನು, ನೀನೇನು ಅನ್ನೋಂಥದ್ದು ನನಗೆ ತಿಳಿಸ್ಕೊಟ್ಟಿದ್ದಾರೆ. ಅಟ್ರಾಸಿಟಿ ಯಾರ್ಯಾರಿಗೆ ಹಾಕಿದ್ದೀನಿ ಅನ್ನೋದು ಹೇಳ್ಬೇಕು. ಹಾಗೆ ದರ್ಶನ್ ಅಭಿಮಾನಿಗಳೇ ದಯವಿಟ್ಟು ಇವಳಿಗೆ ಸಪೋರ್ಟ್ ಮಾಡಬೇಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಎಲ್ಲಿ ಕೇಳಿದೆ? ನನಗೆ ಊಟ ಹಾಕಿ, ನನ್ನ ಬೆಂಬಲಿಸಿ, ದರ್ಶನ್ ಅಭಿಮಾನಿಗಳೇ ನನ್ನ ಪರ ನಿಂತ್ಕೊಳ್ಳಿ ಅಂತ ನಾನು ಯಾರಿಗಾದ್ರೂ ಭಿಕ್ಷೆ ಎತ್ತಿದ್ದೀನ? ದರ್ಶನ್ ಅವ್ರ ಕೇಸ್ ಏನಂತ ನನಗೆ ಗೊತ್ತು. ಇವತ್ತು ಹೇಳ್ತೀನಿ, ನಾಳೆನು ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ, ದರ್ಶನ್ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ದರ್ಶನ್ ಅವರು ಆ ಜಾಗಕ್ಕೆ ಹೋಗಿ ಬಂದಿದ್ದಾರೆ, ಕೊಲೆ ಮಾಡಿಲ್ಲ. ಯಾಕೆ ಇವತ್ತು ನೀನೇ ಏನೋ ಹೇಳಿದೆ ಅಡ್ವೊಕೇಟ್ ಜಗದೀಶ್ ಅವ್ರಂತ? ನನಗೂ ಅಡ್ವೊಕೇಟ್ ಜಗದೀಶ್ ಅವ್ರಿಗೆ ಏನೂ ದ್ವೇಷ ಇಲ್ಲ. ರೀಸೆಂಟ್ ಆಗಿ ಒಂದು 2-3 ದಿವಸಕ್ಕಿಂತ ಅವರೇ ಕಾಲ್ ಮಾಡಿ ಮಾತಾಡಿದ್ರು, ಅವರೇ ನನ್ಗೊಂದು ವಾಯ್ಸ್ ಮೆಸೇಜ್ ಸಹ ಹಾಕಿದ್ರು, ನನಗೆ ಪ್ರತಿಭಟನೆಗೆ ಬನ್ನಿ ಅಂತ ಸಹ ಕರೆದಿದ್ರು. ನಾನು ದೇವಸ್ಥಾನಕ್ಕೆ ಹೋಗಿದ್ದ ಕಾರಣಕ್ಕೆ ನಾನು ಬರಲಿಲ್ಲ. ಅಷ್ಟು ಬಿಟ್ಟು ಅಡ್ವೊಕೇಟ್ ಜಗದೀಶ್ ಅವರು ಸಹ ನನ್ನ ಬಗ್ಗೆ ಮಾತಾಡಿದ್ದಾರಂತೆ. ಹಾಗಾದ್ರೆ ದರ್ಶನ್ ಅವರ ಬಗ್ಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಅರೇಂಜ್ ಮಾಡಿದ್ದಂಥದ್ದು ಕ್ಯಾನ್ಸಲ್ ಮಾಡಿಸೋಷ್ಟು ಕೆಪಾಸಿಟಿ ನನಗಿದ್ಯಾ ಅಂತ ಹೇಳಿ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲಿಂಗ್ ಆಯ್ತು. ಎನಿ ಹ್ಯಾವ್ ಗುಡ್. ಹಾಗೆ ಸುಪ್ರಿಯಾ ಬಿ ಅಂತ ಹೇಳಿ ಏನೊಂದು ಐಡಿಯಾದಲ್ಲಿ ಪ್ರತಿ ದಿವಸ ನನ್ನ ಬಗ್ಗೆ ಪೋಸ್ಟ್ ಹಾಕೊಂಡು ಕೂತಿದ್ದಾರೆ, ಪಿ ಮೂರ್ತಿ ಹಾಕೋ ಚಪ್ಪಲಿ ಬೆಲೆ ಇಲ್ಲ, ಅನಿ ಟ್ರಾಪ್ ಮುಂಡೆ ಕೊಡ್ತೀನಿ, ಉತ್ತರ ಎಲ್ಲ ಕೊಡ್ತೀನಿ. ಪಿ ಮೂರ್ತಿ ಬಗ್ಗೆನೂ ಕೊಡ್ತೀನಿ. ಬಾ, ಏನೇನ್ ಕೆಟ್ಟ ಕಮೆಂಟ್ ಆಗ್ತಿರೋ, ನನಗಿಂತ ಜಾಸ್ತಿ ಯಾರು ನೋಡ್ಬೇಕೋ ನೋಡ್ತಾ ಇದಾರೆ. ನಾನು ಕಾನೂನು ಹೋರಾಟ ಅಷ್ಟೇ ಮಾಡೋದು. ಸೊ ಸಂತೋಷ್ ರೆಡ್ಡಿ ಏನ್ ಸುಪ್ರಿಯಾ ಬಿ ಅನ್ನೋ ಐಡಿಯಾದಲ್ಲಿ ನಿರಂತರವಾಗಿ ನನ್ನ ಪೋಸ್ಟ್ ಹಾಕೊಂಡು ನನ್ನ ಫೋಟೋ ಬಳಕೆ ಮಾಡ್ಕೊಂಡ್ ಬರ್ತಾ ಇದಾರೆ. ಅದು ಯಾರ ಐಡಿ ಯೂಸ್ ಮಾಡ್ತಾ ಇದಾರೆ, ಯಾರು ಬಳಕೆ ಮಾಡ್ಕೊಂಡು ಪೋಸ್ಟ್ ಮಾಡ್ತಾ ಇದಾರೆ ಅನ್ನೋಂಥದ್ದು ಸಹ ನನಗಿಂತ ಜಾಸ್ತಿ ಪೊಲೀಸರು ಮಾಹಿತಿ ಕೊಡ್ತಾರೆ.
ಹಾಗೆ ಪಿ ಮೂರ್ತಿ ವಿಚಾರ, ಇವನು ಯಾವನೋ ಹೇಳ್ದ ಪಿ ಮೂರ್ತಿ ಹಾಕುವ ಚಪ್ಪಲಿ ಯೋಗ್ಯತೆ ಇಲ್ಲ. ಕರೆಕ್ಟು. ನನ್ನ ಚಪ್ಪಲಿ ಬೆಲೆ 8,950 ರೂಪಾಯಿ. ಅವರ ಚಪ್ಪಲಿ ಬೆಲೆ ನನಗೆ ಗೊತ್ತಿಲ್ಲ. ಆ ಚಪ್ಪಲಿ ಬೆಲೆ ಗೊತ್ತಿಲ್ಲದಿದ್ದಕ್ಕೆ ನಾವು ಮಾಡಿದ್ದಂತ ಆಫೀಸು ನಾಗರಬಾವಿ, ನಂದು ಅವ್ರದ್ದು ವೈಯಕ್ತಿಕ ವಿಚಾರ, ನಂದು ಒಂದೇನಿತ್ತೋ ಬೇಡ, ನ್ಯಾಯ ಕೊಡಿಸ್ತೀನಿ. ಅವನ ಯೋಗ್ಯತೆ ಏನು ಅಂತ ಅವನು ಆಡಿಯೋಸೇ ಬಿಡ್ತೀನಿ. ಇವತ್ತೇನ್ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದಾರೆ, ಅವನು ಒಬ್ಬ ದಲಿತ ರಾಜ್ಯಾಧ್ಯಕ್ಷ ಆಗಿ ನನ್ನ ಬಗ್ಗೆ ಯಾವ್ಯಾವ ತರ ಮಾತಾಡಿದ್ದಾನೆ, ಅದೇ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಪಾಪ ಅವನದು ನಂದೇನೋ ಸಮಸ್ಯೆ ಇದ್ರೆ ಕಳ್ಳತನ ಕೇಸ್ ಕೊಡಕ್ ಹೋದ. ಆವಾಗ ಗೊತ್ತಾಯ್ತು ಅವನ ಮೇಲೇನೆ ಕಳ್ಳತನ ಕೇಸ್ ಇದೆ, ರೌಡಿ ಶೀಟರ್ ಇದೆ ಅಂತ ಹೇಳಿ. ನಿನ್ನೆ ಪಿ ಮೂರ್ತಿ ನನಗೆ ಸತತವಾಗಿ ಬೆಳಿಗ್ಗೆ ಒಂದು 10 ಸಲ ಕಾಲ್ ಮಾಡಿದ್ದಾರೆ. ಅವರ ಬೆಂಬಲಿಗರು ಸಹ ಕಾಲ್ ಮಾಡಿದ್ದಾರೆ. ಬಟ್ ನಾನು ರಿಸೀವ್ ಮಾಡಿಲ್ಲ. ಮಾತಾಡಕ್ ಹೇಳಿ ಅಂತ ಹೇಳಿದಾಗ ನಾನು ಮಾತಾಡ್ದಿರ ಇದ್ದಂತ ಸಮಯದಲ್ಲಿ ಇದ್ಯಾರೋ ಪವಿತ್ರ ಭೀಮಾ ಪುತ್ರಿ ಅವ್ರದ್ದು ಏನೋ ಕಾಂಟ್ರವರ್ಸಿ ನಡೀತದೆ, ನನಗೆ ಗೊತ್ತಿಲ್ಲ. ಸೊ ನಿನ್ನೆ ಅವ್ರು ಏನೋ FIR ಮಾಡುವಂತ ಸಮಯದಲ್ಲಿ ನನ್ನ ಹೆಸರು ಪ್ರಸ್ತಾಪ ಮಾಡಿ ನನ್ನ ಹೆಸರು ಕೊಟ್ಟು ಸಹ FIR ಮಾಡಿದ್ದಾರೆ. FIR ಆಗಿದ್ದೆ. ಆ FIR ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆದ್ರೆ FIR ಆಗಿರೋದು IT ಆಕ್ಟ್ ಅಲ್ಲಿ. ಕೆಲ ಕಿಡಿಗೇಡಿಗಳು ಅವ್ರಿಗೆ ಎದ್ರೆ ಸಂಜೆ ಆದ್ರೆ ಬೆಳಗ್ಗೆ ಆದ್ರೆ ನನ್ನ ಬಗ್ಗೆ ಮಾತಾಡಿ ನಾನೇನ್ ಪೋಸ್ಟ್ ಹಾಕ್ತೀನಿ, ನಾನೇನ್ ಮಾತಾಡ್ತೀನಿ, ನಾನೇನ್ ತಿಂತೀನಿ, ನಾನು ಎಲ್ಲಿ ಹೋಗ್ತೀನಿ, ಹನಿ ಟ್ರ್ಯಾಪ್ ಮಾಡಿ ಬದುಕುವಂತ ಅವಶ್ಯಕತೆ ನನಗೇನಿದೆ. ಮೋರ್ ಓವರ್ ಹನಿ ಟ್ರ್ಯಾಪ್ ಅಂದ್ರೆ ಏನು? ಹನಿ ಅಂದ್ರೆ ಜೇನುತುಪ್ಪ. ಜೇನುತುಪ್ಪನ ನಾವು ದೇವರ ಅಭಿಷೇಕಕ್ಕೆ ಬಳಸ್ತೀರಿ, ಒಳ್ಳೊಳ್ಳೆ ಕಾರ್ಯಕ್ಕೆ ಬಳಸ್ತೀರಿ, ಪೂಜೆ ಪುನಸ್ಕಾರಕ್ಕೆ ಬಳಸ್ತೀರಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಬಳಸ್ತೀರಿ. ಅದು ಹನಿ. ಟ್ರ್ಯಾಪ್ ಅಂದ್ರೆ ಅದ್ ಯಾವ ಟ್ರ್ಯಾಕ್ ಅಲ್ಲ ಟ್ರ್ಯಾಪ್ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಹೇಳಿ. ಹಾಗೆ ಅವನ ಸವಾಸ ಮಾಡೋದಕ್ಕೂ ಹನಿ ಟ್ರ್ಯಾಪ್ ಮಾಡಕ್ ಹೋಗಿದ್ದಾಳೆ ಅನ್ನೋದಕ್ಕೆ ಅವನೇನ್ ದೊಡ್ಡ ಹೀರೋನ, ಸೆಲೆಬ್ರಿಟಿನ, ಇಲ್ಲ ಕೋಟ್ಯಾಧೀಶ್ವರನ, ಜಮೀನ್ದಾರನ, ಇಲ್ಲ ಅವ್ನ್ ಯಾರಂತ ಹನಿ ಟ್ರ್ಯಾಪ್ ಮಾಡಕ್ ಹೋಗ್ಲಿ, ಇಲ್ಲ ನನ್ಗೇನು ಊಟ ತಿನ್ನಕ್ ಗತಿ ಇಲ್ವಾ, ಇಲ್ಲ ಮನೆ ಇಲ್ವಾ, ನನ್ಗೇನು ಇಲ್ವಾ, ಆ ತರ ಇದ್ರೆ ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡ್ತೀನಿ. ಈ ಹನಿ ಟ್ರ್ಯಾಪು, ದಂಧೆ, ಮತ್ತೊಂದು ಕೆಲಸ ಮಾಡ್ಕೊಂಡು ಬದುಕುವಂತ ಹಣೆ ಬರ ನನಗೇನಿದೆ? ಆ ಒಂದಿದ್ರೆ ಅಂತ ಒಂದು ಕೆಲಸ ಮಾಡೋರ್ಗೆ ಅವ್ರಿಗೆ ಗೊತ್ತಿರುತ್ತೆ ಮುಖ ನೋಡೋ ಅಷ್ಟ್ರಲ್ಲಿ ಹೆಂಗಿರುತ್ತೆ ಅಂತ ಹೇಳಿ. ಅಂತ ಕೆಟ್ಟ ಕೆಲಸ ಮಾಡಿ ಬದುಕುವಂತ ಹಣೆ ಬರ ನನಗ್ ಬಂದಿಲ್ಲ. ದೇವ್ರು ನನಗೆ ನಾನು ತಿಂದು ಒಂದು 10 ಜನಕ್ಕೆ ಸಹಾಯ ಮಾಡೋಷ್ಟು ಕೊಟ್ಟಿದ್ದಾರೆ ದೇವ್ರು. ನೆನ್ನೆ ಪಿ ಮೂರ್ತಿ ಅವ್ರು ಏನ್ ಮಾಡ್ತಾರೆ, ನನಗೆ ಅನೇಕ ಬಾರಿ ಕಾಲ್ ಮಾಡ್ತಾರೆ, ನಾನು ಪಿಕ್ ಮಾಡಿರಲ್ಲ. ಇದೇ ಪಿ ಮೂರ್ತಿ ಮಾತಾಡಿರುವಂತ ಆಡಿಯೋ ಇದೆ. ಅದೇ ದಲಿತ ಹೆಣ್ಣು ಮಗಳಿಗೆ ದಲಿತ ರಾಜ್ಯಾಧ್ಯಕ್ಷನೇ ಏನು ಮುನಿರತ್ನ ಕೆಟ್ಟ ಪದಗಳು ಬಳಕೆ ಮಾಡ್ದ ಅಂತ ಹೇಳಿದಾನೆ, ಅದೇ ರೀತಿಯಾಗಿ ಕೆಟ್ಟ ಪದಗಳು ಬಳಕೆ ಮಾಡಿರುವಂತ ಆಡಿಯೋ ನಾನೇ ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಅಟ್ರಾಸಿಟಿ ಮತ್ತೊಂದು ಕೇಸು ಸೆಕ್ಷನ್ಸ್ ಅನ್ನೋದು ಅದು ದಲಿತ ನಾಯಕನೇ ಆಗಿರ್ಲಿ ಯಾವನೇ ಆಗಿರ್ಲಿ ಮಾತಾಡಬೇಕು. ಸೊ ನಿನ್ನೆ ರಾತ್ರಿ ಯಾವಾಗ ಭಾಸ್ಕರ್ ಪ್ರಸಾದ್ ಅವರು ಕಂಪ್ಲೇಂಟ್ ಕೊಟ್ಟು ಏನೋ FIR ಮಾಡಕ್ ಹೋದ್ರು, ಇವತ್ತವರೆಗೂ ನನಗೂ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ, ಇವತ್ತವರೆಗೂ ನಾನು ಅವ್ರು ಮಾತಾಡಿಲ್ಲ. ಸೊ ಆ ಟೈಮಲ್ಲಿ ನನ್ನ ಹೆಸರು ಸಹ ಪ್ರಸ್ತಾಪ ಮಾಡಿ FIR ಅಲ್ಲಿ ಆಡ್ ಮಾಡಿದ್ದಾರೆ IT ಆಕ್ಟ್ ಅಲ್ಲಿ. ಅದು ಹನಿ ಟ್ರ್ಯಾಪ್ ಅಲ್ಲ. ಬಟ್ ಸಂಜೆಯಿಂದ ಇವಳು ಹನಿ ಟ್ರ್ಯಾಪ್ ಭಯ ಬಿದ್ದಿದ್ದಾಳೆ. ಇವನು ಯಾವನೋ ಸಂತೋಷ್ ರೆಡ್ಡಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಇವನು ಬಿಜೆಪಿ ಅಂತ ಹೇಳ್ಕೊಳ್ಳೋನು. ಆ ಪುನೀತ್ ಕೆರೆಳಿ ಕಾಲ್ ಎಳಿತಾನೆ, ನನ್ನ ಕಾಲ್ ಎಳಿತಾನೆ, ಕಾಲ್ ಹೇಳ್ಕೊಂಡೆ ಇವನು ಹೊಟ್ಟೆ ತುಂಬಿಸ್ಕೊಳ್ಳೋದೋ ಗೊತ್ತಿಲ್ಲ. ನೋಡ್ತಾ ಇರ್ತಾನೆ ಅಯೋಗ್ಯ. ಇದನ್ನ ನೋಡಿನೂ ಬಂದು ಒಂದು ಲೈವ್ ಮಾತಾಡ್ತಾನೆ. ಬಿಕಾಸ್ ಅವನ ಮುಖ ನೋಡಿದ್ರೆ ನನಗೆ ನೀರು ಕುಡಿಯೋಕ್ಕೂ ಮನ್ಸು ಬರಲ್ಲ. ಅದ್ರಲ್ಲೂ ಅವ್ನು ಮಾತಾಡೋ ಸ್ಟೈಲ್ ನೋಡಿದ್ರೆ ಅವನಿಗೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಅದು ನಂದೇ, ಅವಳು ಇವಳು ಅನ್ನೋದಕ್ಕೆ ನಾನು ನಿನ್ನ ಹೆಂಡತಿನೂ ಅಲ್ಲ, ನಿನ್ನ ಅಕ್ಕ ತಂಗಿನೂ ಅಲ್ಲ, ನಿನ್ನ ಸಂಬಂಧಿಕರು ಅಲ್ಲ. ನೀನ್ ಮಾತಾಡಂಗಿದ್ರೆ ಅದಕ್ಕೆ ಡಬ್ಬಲ್ ಆಗಿ ನಾನು ಮಾತಾಡ್ತೀನಿ. ಸೊ ಆ ಪೋಸ್ಟ್ ಇಟ್ಕೊಂಡು ಆ FIR ಕಾಪಿ ನಿನ್ನೆ ಏನ್ ಮಾಡಿದ್ದಾರೆ ಪಿ ಮೂರ್ತಿ, ಕೆಲವರು ಯಾರು ನನ್ನ ಮೇಲೆ ಅಗೇನ್ಸ್ಟ್ ಆಗಿ ಬಿದ್ದಿದ್ರು ಕೆಲವೊಂದು ತಿಂಗಳ ಹಿಂದೆ ಅವ್ರಿಗೆಲ್ಲರಿಗೂ ಕಳಿಸಿ ನಾಳೆ ಒಂದು FIR ಕಾಪಿ ಕೊಡ್ತೀನಿ, ಎಲ್ಲರೂ ಪೋಸ್ಟ್ ಮಾಡಿ ಹನಿ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು ಹಾಕಿದ್ದಾನೆ. ಸೊ ಅವರು ನಿನ್ನೆ 20 ಗಂಟೆ ಮುಂಚೆನೇ ಏನೋ ಪೋಸ್ಟ್ ಮಾಡಿದಾರಂತೆ. ನಮಗೆ ಈ ವಿಚಾರಗಳು ಗೊತ್ತಿಲ್ಲ. ಸಂಜೆ ಒಂದು 2-3 ಗಂಟೆಯಲ್ಲಿ ನನಗೆ ಯಾರೋ ಮೈಸೂರಿಂದ ಕಾಲ್ ಮಾಡಿದ್ರು, ನಿಮ್ಮ ಬಗ್ಗೆ ಈ ತರ ಪೋಸ್ಟ್ ಆಗ್ತಾ ಇದಾರೆ ಅಂತ ಹೇಳಿ. ಆ FIR ಕಾಪಿ ತಗೊಂಡು ಆಗ ನಾನು ಭಾಸ್ಕರ್ ಪ್ರಸಾದ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ನನಗೆ ಪರಿಚಯನಲ್ಲಿ ಯಾವ ರೀತಿ ನಡೀತಂದ್ರೆ ನಿಮ್ ಬಗ್ಗೆ ಹೇಳಿದ್ರು, ಈ ತರ ನೀವು ಇದೀರಾ, ಇದ್ರಿಂದ ನೀವೇ ಹೇಳ್ತಾ, ನನಗೆ ಪರಿಚಯನೇ ಇಲ್ಲ ಅಂದೋಗ ನನಗೆ ಅಕಸ್ಮಾತ್ ಒಬ್ರು FIR ಮಾಡೋಗ ನನ್ನ ಬಗ್ಗೆ ತಿಳ್ಕೊಂಡಿರ್ಬೇಕು. ಆಗ ಗೊತ್ತಾಯ್ತು ಇವನು ಒತ್ತಾಯ ಪೂರ್ವಕವಾಗಿ ಮಾಡಿಸಿ ಅದನ್ನ FIR ಕಾಪಿ ಭಾಸ್ಕರ್ ಪ್ರಸಾದ್ ಅವ್ರಿಗೂ ಗೊತ್ತಿಲ್ದ್ರೆ FIR ಕಾಪಿ ತಗೊಂಡು ಎಲ್ಲ ಕಡೆ ನನ್ನ ಫೋಟೋ ಹಾಕಿ ಹನಿ ಟ್ರ್ಯಾಪ್ ಇವಳು 10 ಲಕ್ಷಕ್ಕೆ ಬೇಡಿಕೆ ಇಟ್ಲು ಅಂತ ಯಾರೆಲ್ಲ ಶೇರ್ ಮಾಡಿದೀರಾ ವೈರಲ್ ಮಾಡಿದೀರಾ, ನಿಮ್ಗೆಲ್ಲರಿಗೂ ನಾನು ಕಾನೂನು ರುಚಿ ಕೊಡ್ತೀನಿ. ಅಕಸ್ಮಾತ್ ಏನಾದ್ರೂ ಅದೇ ತರ ಒಬ್ಬ ಅವಿವೇಕಿ ಎಲ್ಲ ಕ್ರೈಮ್ ಗ್ರೂಪ್ ಅಲ್ಲಿ ಇರುವಂತ ಕ್ರೈಮ್ ರಿಪೋರ್ಟರ್ಸ್ಗೆ ಆ ಒಂದು ಫೋಟೋಸ್ FIR ಕಾಪಿ, ನನ್ನ ಫೋಟೋ ಸಹ ರೆಡ್ ಕಲರ್ ಡ್ರೆಸ್ ಹಾಕೊಂಡಿರುವಂತ ಫೋಟೋಸ್ ಕಳಿಸಿ
ಇವಳು ಹನಿ ಟ್ರ್ಯಾಪ್ ಅಲ್ಲಿ FIR ಆಗಿದೆ ನ್ಯೂಸ್ ಮಾಡಿ ಅಂತ ಹೇಳಿ ಸಹ ಕೇಳಿದ್ದಾರೆ. ಕೆಲವೊಂದು ಮಾಧ್ಯಮದವರು ಒಂದು ಸಲ ನಾವು ಅನಾಹುತ ಮಾಡ್ಕೊಂಡಿದ್ದೀರಿ, ಒಂದು ಸಲ ಇದೇ ತರ ಸುಳ್ಳು ತಗೊಂಡು ಅದನ್ನ ಮಾತಾಡಿ ಈ ತರ ಹುಡುಗಿ ಪ್ರತಿ ಸಲ ಮಾತಾಡ್ಕೊಂಡು ನಮ್ಮ ಬಗ್ಗೆ ತಲೆ ತಿಂತಾನೆ ಇದ್ದಾಳೆ, ನಮ್ಮ ಬಗ್ಗೆ ಅಪಪ್ರಚಾರ ಕೊಡ್ತಾನೆ ಇದ್ದಾಳೆ, ಬೇಡ ನಮ್ಗೆ ಯಾವುದೇ ತರ ಬೇಡ, ಇದು ಹನಿ ಟ್ರ್ಯಾಪ್ ಕೇಸ್ ಅಂತಲ್ಲ, ಯಾವ್ದೋ IT ಆಕ್ಟ್ ಅಲ್ಲಿ ಇವನ್ ಯಾಕೆ ಈ ತರ ಕಳಿಸ್ತಾ ಇದಾರೆ ಅಂತ ಹೇಳಿ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಬಟ್ ಮಾಧ್ಯಮದವ್ರಿಗೆ ಇದನ್ನ ಪ್ರಸಾರ ಮಾಡಿ ಅಂತ ಸಹ ಒತ್ತಾಯ ಮಾಡಿರುವಂತ ಸ್ಕ್ರೀನ್ ಶಾಟ್ಸ್, ಮೆಸೇಜಸ್, ವಿಡಿಯೋಸ್ ಬಂದಿದೆ. ನೀವ್ ಏನೇ ಮಾಡ್ಲಿ ಬಂದ್ರೆ ಡೈರೆಕ್ಟ್ ಆಗಿ ಫೇಸ್ ಮಾಡ್ಬೇಕು. ಅವನ್ ಯಾರೋ ಅಲ್ಲಿ ಕೂತಿರೋನು ಗಂಡಸು ಬಂದು ಒಂದ್ ಹೆಂಗಸ್ ಜೊತೆ ಫೈಟ್ ಮಾಡಕ್ಕೆ ಕೆಪಾಸಿಟಿ ಇಲ್ದಿರಾ ಜಡೆ ಜಡೆ ಸೇರಿದ್ರೆ ಜಗಳ ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ಬಿಟ್ಟು ಇಲ್ಲಿ ದರ್ಶನ್ ಅವ್ರ ಅಭಿಮಾನಿಗಳನ್ನ ತಂದು ದರ್ಶನ್ ಅವ್ರನ್ನ ತಂದು ಏನ್ ಸಿಗುತ್ತೆ ನಿಮ್ಗೆ? ಮಾತಾಡಂಗಿದ್ರೆ ನೀವು ಮಾತಾಡಿ, ದರ್ಶನ್ ಬಗ್ಗೆ ಮಾತಾಡಿ. ಅವ್ರ ಆರೋಪಿ ಅಷ್ಟೇ, ಅವ್ರು ಕೊಲೆ ಮಾಡಿಲ್ಲ, ನೀವು ಧ್ವನಿ ಎತ್ತಿ. ದರ್ಶನ್ ಅಭಿಮಾನಿಗಳ ಏನ್ ಮಾಡ್ತಾ ಇದೀರಾ? ಇವಳು ಎಂತವಳು, ಇವಳು ಎಂತ ಬ್ಯಾಕ್ ಗ್ರೌಂಡ್, ಇವಳು ಎಷ್ಟು ಕೆಟ್ಟವಳು, ಎಂತವಳಿಗೋಗಿ ಸಪೋರ್ಟ್ ಮಾಡ್ತಾ ಇದೀರಾ? ಕೇಸ್ನ ಡೈವರ್ಟ್ ಮಾಡ್ತಾ ಇದ್ದಾಳೆ, ದರ್ಶನ್ ಡೈವರ್ಟ್ ಮಾಡ್ತಾ ಇದ್ದಾಳೆ, ಇಲ್ಲ ದರ್ಶನ್ ಅಭಿಮಾನಿಗಳನ್ನ ಡೈವರ್ಟ್ ಮಾಡಿ. ಬಾಯಲ್ಲಿ ಹೊಟ್ಟೆಗೆ ಏನ್ ತಿಂತೀರಾ ನೀವೆಲ್ಲಾರು? ಏನ್ರೋ ತಿಂತೀರಾ ನೀವೆಲ್ಲಾರು? ಇಷ್ಟು ಜನಕ್ಕೂ ನನ್ನ ಒಬ್ಬಳನ್ನ ಟಾರ್ಗೆಟ್ ಮಾಡ್ತೀರಾ ಅಂದ್ರೆ, ಯಾರ್ದೋ FIR ಆಯ್ತು ಅಂದ್ರೆ FIR ಅಲ್ಲಿ ನನ್ನ ಹೆಸರು ಯಾರೋ ಗೊತ್ತಿಲ್ದಿರ ಬೈ ಮಿಸ್ ಆಗಿ ಹಾಕಿ FIR ಆಗಿದೆ ಅಂದ್ರೆ ಅವರೇ ಬಂದು ಲೈವ್ ಕೊಡ್ತಾರೆ. ಹಾಕಿದಾರೆ ಅಂದ್ರೆ ಅದನ್ನ ಇಟ್ಕೊಂಡು ಅದ್ ಯಾರೋ ಭೀಮಾಪುತ್ರಿ ಅನ್ನೋರ್ನ ಪ್ರಚಾರ ಮಾಡಿದ್ರೆ ನನ್ನ ಪ್ರಚಾರ ಮಾಡ್ಕೊಂಡು ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸ್ತೀರಾ ಅಂದ್ರೆ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸಲ ಜೈಲಿಗೆ ಹೋಗಿ ಬಂದಿದ್ದಾರೆ ಕಳ್ತನ ಕೇಸಲ್ಲಿ, ಇಲ್ಲ ನಿಮ್ಮ ಮನೆ ನಿಮ್ಮ ಗಂಡಂದ್ರು ನೀವೆಂತೋ ಹೆಂಗಸರು ಅಂತ ಹೇಳಿ ಪಾರ್ಲರ್ ಹತ್ರ, ಬಾತ್ರೂಮ್ಗಳ ಹತ್ರ, ಬಸ್ ಸ್ಟಾಪ್ ಹತ್ರ ಪೋಸ್ಟರ್ಸ್ ಅನ್ಸಿದ್ದಾರೆ ಅನ್ನೋಂಥದ್ದು ನಾನು ಬಿಟ್ರೆ ನಿಮ್ದು ಅರಾಜ್ ಹಾಕ್ಬೋದು. ಬಟ್ ಆನೆ ಜೊತೆ ಆನೆ ಫೈಟ್ ಮಾಡಿದ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಬೀದಿ ನಾಯಿಗಳ ಜೊತೆ ಫೈಟ್ ಮಾಡೋದು ಬೇಡ ಅಂತ ನನ್ನ ಪಾಡಗ್ ನಾನು ಇದ್ರೇನು, ನಾನು ಏನೇ ಪೋಸ್ಟ್ ಹಾಕ್ಲಿ ಅದಕ್ಕೆ ವಿರುದ್ಧವಾಗೇ ಇಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಇಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು. ಹಾಗೆ ಏನು BTV, RTV ಮತ್ತೆ ಕೆಲವೊಂದು ಚಾನೆಲ್ ನನ್ನ ಬಗ್ಗೆ ಪ್ರಸಾರ ಮಾಡಿದ್ದು, ಆ ಒಂದು ಲಿಂಕ್ಸ್ ಇಟ್ಕೊಂಡು ಇವರು ವೈರಲ್ ಮಾಡ್ತಾ ಇದ್ದಾರೆ. ಅದೇ ಚಾನಲ್ಗೆ ಕಾಲ್ ಮಾಡಿ ಕೇಳಿದಾಗ ಗೊತ್ತಿಲ್ದಿರ ಪ್ರಚಾರ ಮಾಡ್ಬಿಟ್ಟಿದ್ದೀರಾ, ಆಗಿದ್ ಹಾಗೋಯ್ತು, ನಿಮ್ದು ಏನಾದ್ರೂ ಇದ್ರೆ ಕೊಡಿ ನಾವು ಮಾಡ್ತೀರಿ ಅಂದಾಗ ನನ್ಗೆ ಯಾರ್ದು ಮಾಡೋದು ಬೇಡ. ಹಾಕಿರೋದನ್ನ ಇವಾಗ ಇಷ್ಟು ವೈರಲ್ ಮಾಡಿದಾರಲ್ಲ, ಆರ್ ಕನ್ನಡದಲ್ಲಿ ಎಷ್ಟು ಓಡಿದೆ? 7 ಲಕ್ಷಕ್ಕೂ ಚಿಲ್ಲರೆ ಓಡಿದೆ. ನಾನು ಕೋರ್ಟ್ಗೆ ಹೋಗಿ ಡಿಫಾರ್ಮೇಶನ್ ಕೇಸ್ ಹಾಕಿ ಲಾಯರ್ಗೆ ದುಡ್ಡು ಕೊಟ್ಟು ನಾನು ಓಡಾಡೋದಕ್ಕೆ ನನಗೆ ಶಕ್ತಿ ಇಲ್ಲ. ಹಾಗೆ BTVದಲ್ಲಿ ಎಷ್ಟು ಓಡಿದೆ? 5,28,000 ಓಡಿದೆ. ಅದು ಶೇರ್ಸ್ ಆಗಿರೋದು ಎಲ್ಲ ವೈರಲ್ ಆಗಿರೋದು ಬಿಟ್ಟು. ಅಂಡ್ ಇನ್ನೊಂದು ಜಿ ನ್ಯೂಸ್ ಅಲ್ಲಿ ಅದರಲ್ಲಿ ಒಂದು 3 ಲಕ್ಷ ಚಿಲ್ಲರೆ ಹೋಗಿದೆ. ಸೊ ನನ್ನ ಬಗ್ಗೆ ನನಗೆ ಗೊತ್ತಿಲ್ದಿರ ನನ್ನ ಫೇಸ್ಬುಕ್ ಅಲ್ಲಿ ನನ್ನ ಫೋಟೋಸ್ ಎತ್ಕೊಂಡು ನನ್ನ ಬಗ್ಗೆ ಪ್ರಚಾರ ಕೊಟ್ಟಿರೋ ಅಂತ ಈ ಮಾಧ್ಯಮಗಳು ನಿಮಗೆ ಒಂದು ಪೋಸ್ಟ್ ಮಾಡ್ತೀನಿ, ಎಷ್ಟು ವ್ಯೂಸ್ ಹೋಗಿದೆ, ಎಷ್ಟು ಶೇರ್ಸ್ ಹೋಗಿದೆ, ಏನೇನು ಆಗಿದೆ, ಎಷ್ಟು ನನ್ನ ಮಾನಹಾನಿ ಆಗಿದೆ, ತೇಜೋವಧೆ ಆಗಿದೆ ಅಂತ. ಅಲ್ಲಿ ಎಷ್ಟು ವ್ಯೂಸ್ ಆದ್ಮೇಲೆ ಎಷ್ಟು ದುಡ್ಡು ಬರುತ್ತೆ ಬೇಡ ನನಗೆ, ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಲಕ್ಷ ಹೋಗಿದೆ, ಅಷ್ಟು ದುಡ್ಡು ನೀವು ನನಗೆ ಕೊಡ್ಲೇಬೇಕು. ಆರ್ ಕನ್ನಡ ಶ್ರುತಿ ಕಿತ್ತೂರ್ ಕಾಲ್ ಮಾಡಿದ್ರೆ ಕೇಳಿ ಹೇಳ್ತೀನಿ ಅಂತ ಹೇಳಿ ಬ್ಲಾಕ್ ಲಿಸ್ಟ್ ಹಾಕ್ತಾಳೆ, ಬೇರೆ ನಂಬರ್ ಇಂದ ಕಾಲ್ ಮಾಡಿದ್ರೆ ಕಟ್ ಮಾಡ್ತಾಳೆ. ಇದೇ ಜಯಪ್ರಕಾಶ್ ಶೆಟ್ಟಿ RTV ದಲ್ಲಿರೋರು ಸುವರ್ಣದಲ್ಲಿದ್ದೋಗ ಹ್ಯಾಂಡಿಕ್ಯಾಪ್ ಹುಡುಗನ್ಗೆ ಸೈಕಲ್ ಇಸ್ಕೊಬೇಕಂತ ನಾನ್ ದುಡ್ಡು ಕೊಟ್ಟಿದ್ದೀನಿ. ಒಬ್ಬ ಮೆಡಿಕಲ್ ಸೀಟ್ ತಗೊಳ್ತಾ ಇದ್ದಾನೆ, ಅವ್ನಿಗೆ ದುಡ್ಡಿಲ್ಲ ಅಂತ ನಾನ್ ಕೊಟ್ಟಿದ್ದೀನಿ. ನನ್ನ ಹತ್ರ ಇವತ್ತಿಗೂ ಸ್ಕ್ರೀನ್ ಶಾಟ್ಸ್ ಇದೆ, ಪ್ರತಿಯೊಂದು ಹಾಕ್ತೀನಿ. ಜಯಪ್ರಕಾಶ್ ಶೆಟ್ಟಿ ಅವರೇ, ನೀವೇ ನನ್ನ ಜೊತೆ ಚಾಟ್ ಮಾಡಿರುವಂತದ್ದು, ಯು ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್ ಫಾರ್ ದ ಸೊಸೈಟಿ ಅಂತ ಹಾಕಿರುವಂತದ್ದು ಇದೆ. ಹಾಗೆ ಇದೇ ಕೋವಿಡ್ ಟೈಮ್ ಅಲ್ಲಿ ಅಂದರು ಅಂದ್ರೆ ಕಣ್ಣಿಲ್ದಿರ ಇರೋಂಥವ್ರು ರೋಡಲ್ಲಿ ಹಾಡಾಡೋಂಥವ್ರು, ಅವರು ಹೊಸರೋಡ್ ಹತ್ರ 50 ಕುಟುಂಬಗಳಿಗೆ ಇದೇ TV5 ರಮಾಕಾಂತ್ ಜೊತೆ ಮನುಜ ಮತ ಫೌಂಡೇಶನ್ ಜೊತೆ ಸೇರಿ ನಾನು 1 ಲಕ್ಷ ಚಿಲ್ಲರೆ ದುಡ್ಡು ಹಾಕಿ ಅಲ್ಲಿರೋರ್ಗೆ ಬಾಡಿಗೆ ಕಟ್ಟಿ ರೇಷನ್ ಕೊಟ್ಟಿ ಅವ್ರಿಗೆ ತಿಂಗಳಿಗಿಷ್ಟು ಅಂತ ಹೇಳಿ ಕೊಟ್ಟು ಬಂದಿರುವಂತ ದಾಖಲೆ ಇದೆ. ಹಾಗಾದ್ರೆ ನಾನು ಏನು ಒಳ್ಳೆ ಕೆಲಸ ಮಾಡಿದೀನಿ ಅನ್ನೋದು ಬಿಟ್ಟು ಯಾರೋ ಕಳಿಸಿದ್ದನ್ನ ಏಕಾಏಕಿ ನಿಮ್ಮ ಚಾನೆಲ್ಗಳಲ್ಲಿ ಪ್ರಚಾರ ಮಾಡಿ ನನಗೆ ತೇಜೋವಧೆ ಮಾಡಿ ಮಾನಹಾನಿ ಮಾಡಿದ್ರಲ್ಲ, ಯಾರೋ ತಡ್ಕೊಳ್ಳೋ ಅಂತವ್ರು, ಆ ಗುಂಡಿಗೆ ಇರೋರು ತಡ್ಕೊಳ್ತಾರೆ. ತಡ್ಕೊಳ್ದಿರ ಇರೋಂಥವ್ರಿಗೆ ಈ ತರ ನೀವು ಟಾರ್ಚರ್ ಕೊಟ್ರೆ ಯಾವ ರೀತಿ ಆದಂತ ಬದುಕ್ತಾರೆ? ಮಾಧ್ಯಮದವರು ಯಾರೆಲ್ಲ ಜಿ ನ್ಯೂಸ್,
ರವಿ ಅವರು ಯಾರಿದ್ದೀರಾ, ನೀವು ಹೇಳಿದ್ರಲ್ಲ ತಗೊಂಬನ್ನಿ ನಾನು ಮಾತಾಡ್ತೀನಿ ಅಂತ ಹೇಳಿ, ನನಗೆ ಯಾವ ಮಾತು ಬೇಡ. ನಿಮ್ಮ ಚಾನೆಲ್ ಅಲ್ಲಿ ಹೆಂಗೆ ನೀವು ಪ್ರಸಾರ ಮಾಡಿದ್ರಿ ಅನ್ನೋಂಥದ್ದು ಮಾಹಿತಿ ಕೊಡಬೇಕು. ಹಾಗೆ ಎಷ್ಟು ವ್ಯೂಸ್ ಹೋಗಿದೆ ಅಷ್ಟು ದುಡ್ಡು ನೀವು ನನಗೆ ಕೊಡಬೇಕು. ಅದು ನನಗೆ ಬೇಡ, ಬಡವ್ರಿಗೆ ದಾನ ಮಾಡ್ತೀನಿ, ನಾನು ತಗೊಳ್ಳೋರ್ಗು ಬಿಡೋದಿಲ್ಲ. ನಿಮ್ಮ ಚಾನೆಲ್ ಮುಂದೆನೆ ಹೋರಾಟ ಮಾಡ್ತೀನಿ. ಯಾಕಂದ್ರೆ ಒಂದು ಹೆಣ್ಣು ಮಗುಗೆ ಏನು ಕೇಳ್ದಿರ ಮಾಡಿದ್ರೆ ನಿಮ್ಮ ಪ್ರಚಾರದ ತೇವಲಿಗಳಿಗೆ, ನಿಮ್ಮ TRPಗೋಸ್ಕರ ಮಾಧ್ಯಮದವರು ನಿಮ್ಗೆ ಇಷ್ಟ ಬಂದಂಗೆ ನೀವು ಎಲ್ಲಾರ ಬಗ್ಗೆ ಮಾತಾಡ್ತಿರಲ್ವಾ. ಅದೇ ಇದೆ ಸುವರ್ಣ ನ್ಯೂಸ್ ಅಜಿತ್ ದಿನನಿತ್ಯ ದರ್ಶನ್ ಅವ್ರ ಬಗ್ಗೆ ಮಾತಾಡೋಗ ಐವಾನ್ ದನ ಪೊರ್ಕಿ ಅನ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಪ್ರತಿಯೊಬ್ರು. ಆಗ ನಿಮಗೇನು ಮನಸ್ಸಾಕ್ಷಿ ಇರ್ಲಿಲ್ವಾ? ನಾವು ನಿಮ್ಮ ವಿರುದ್ಧ ಬಿದ್ದಿದ ತಕ್ಷಣ, ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳು ಅಂದಿದ ತಕ್ಷಣ ನಿಮ್ಗೆ ಬರ್ನಲ್ಲಿ ಇಟ್ಕೊಂಡು ಬೆಂಕಿ ಹಾಕಿ ನಿಮ್ಮ ಬೆಂಬಲಿಗರು, ನಿಮ್ಮ ಅಭಿಮಾನಿಗಳು ನನ್ನ ಒಂದು ಫೋಟೋಸ್ ಎಡಿಟೆಡ್ ಹಾಕಿರೋದು ಹಾಕಿ ವೈರಲ್ ಮಾಡಿ, ಬೀದಿ ಕುಡುಕಿ ಮತ್ತೊಂದು ಹಾಕಿ ವೈರಲ್ ಮಾಡಿ ಬಿಟ್ರಲ್ಲ, ಯಾರ ಮೊಬೈಲ್ ಇಂದ ಆ ವಿಡಿಯೋ ಬಂತು ಅನ್ನೋದು ತನಿಖೆ ಆಗುತ್ತೆ. ಯಾರು ಬಿಟ್ಟಿದ್ದಾರೆ, ಯಾರ ಮೊಬೈಲ್ ಇಂದ ಬಂದಿದೆ. ನಾನ್ ಸುಮ್ನೆ ಕುತ್ಕೊಳ್ಳುವಂತ ಹೆಣ್ಣು ಮಗಳಲ್ಲ. ಅಲ್ಲಿ ಪದ ಬಳಸ್ತಿರಲ್ಲ, ಸೂಳೆ ಮತ್ತೊಂದು ಅಂತ ಹೇಳಿ, ಅವ್ರಿಗೂ ಸುಪ್ರೀಂ ಕೋರ್ಟ್ ಅಲ್ಲೇ ಇದೆ ಆ ಪದ ಬಳಸಬಾರ್ದು, ಅವ್ರಿಗೂ ಆದಂತ ಒಂದು ವ್ಯಾಲ್ಯೂ ಇರುತ್ತೆ, ಅವ್ರು ಏನಕ್ಕೆ ಆ ಕೆಲಸ ಮಾಡ್ತಾರೋ ಅಂತ ಹೇಳಿ. ಬಟ್ ನನಗೆ ಪ್ರತಿನಿತ್ಯ ಅವಳ ಕ್ಯಾರೆಕ್ಟರ್ ಗೊತ್ತಾ, ಇವಳು ಎಂತವಳಂತ ಗೊತ್ತಾ ಅಂತ ನಿಂದಿಸ್ಕೊಂಡ್ ಬರ್ತಾ ಇರುವಂತ ಅಯೋಗ್ಯರೇ, ಕೆಟ್ಟ ಕಮೆಂಟ್ಸ್ ಫೇಕ್ ಐಡಿಯಿಂದ ಹಾಕ್ತಾ ಇರೋಂತ ಲೋಫರ್ಸ್ಗಳೇ, ನಿಮ್ಮ ಯೋಗ್ಯತೆ ಏನು ಅನ್ನೋಂಥದ್ದು ನಿಮ್ಮ ಮನೇಲಿರುವಂತ ಮಕ್ಕಳು ಇಲ್ಲ ಸೊಸೆ ಮಗಳು ಅವ್ರಿಗೆ ಅನುಭವ ಆಗತ್ತಲ್ಲ, ಅವಾಗ ಗೊತ್ತಾಗುತ್ತೆ. ನೀವ್ ಏನು ಮಾಡಿದ್ರೇನು ಅಂತ ದೇವರುಗಳನ್ನೇ ನೀವು ಚಪ್ಲಿ ತೋರಿಸ್ತೀರಾ, ಅಂತ ದೇವರುಗಳನ್ನೇ ಬೈತೀರಾ. ಇನ್ನ ನಾವೆಲ್ಲ ನಿಮ್ಗೆಲ್ಲ ಯಾವ ಲೆಕ್ಕ? ಕೆಟ್ಟದಾಗಿ ಯಾರೆಲ್ಲ ನಿಂದಿಸ್ತೀರಾ? ಸಂತೋಷ್ ರೆಡ್ಡಿ, ನನ್ನ ಅಂದಿರೋರೆಲ್ಲ ಯಾರ್ಯಾರೋ ಬೀದಿ ಪಾಲ್ ಆಗಿ ಬೀದಿ ಬಿಕಾರಿ ಆಗಿದ್ದಾರೆ, ಅದ್ರಲ್ಲಿ ನೀನು ಒಬ್ಬ. ಯಾರ್ಯಾರು ಇವಾಗ ನಿಂದಿಸ್ತಾ ಇದ್ರು, ನಿಮ್ಗೆ ಯಾರಿಗೂ ನಾನು ಕೆಟ್ಟ ಮಾತು ಅನ್ನೋದಿಲ್ಲ. ನೀವೇ ವೆರಿ ಸೂನ್ ಯಾವ್ಯಾವ ತರ ಅನುಭವಿಸ್ತೀರಾ, ಬೀದಿ ಬಿಕಾರಿಗಳು ಹೆಂಗ್ ಆಗ್ತೀರಾ, ನಿಮಗೆ ಯಾವ ತರ ಭಗವಂತ ಶಿಕ್ಷೆ ಕೊಡುತ್ತೆ, ಯಾವ ಲೆವೆಲ್ಗೆ ನೀವು ಬರ್ತೀರಾ ಅನ್ನೋಂಥದ್ದು ನಿಮಗೆ ನೀವೇ ನೆನ್ಸ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ, ಇವತ್ತಿಂದ ನಾನು ಇಷ್ಟು ದಿವಸ ದರ್ಶನ್ ಅವರು ಒಂದು ಆರೋಪಿ ಸ್ಥಾನದಲ್ಲಿ ಸಿಕ್ಕಾಕೊಂಡಿದ್ದಾರೆ, ತಪ್ಪು ಮಾಡಿದ್ರೆ ಅದಕ್ಕೆ ಧ್ವನಿ ಎತ್ತದೆ. ನಿಮಗೆ ನಾಲ್ಗೆ ಇದ್ರೇನು ಸಹ ಧ್ವನಿ ಎತ್ತುವಂತ ಯೋಗ್ಯತೆ ಇರಲಿಲ್ಲ. ಅಜಿತ್ ಬಗ್ಗೆ ಮಾತಾಡಿದ ತಕ್ಷಣ ಕೆಳಗೆ ಬರ್ನಲ್ಲಿ ಇಟ್ಕೊಂಡು ಬೆಂಕಿ ಇಟ್ಕೊಂಡು ನನ್ನ ಬಗ್ಗೆ ಮಾತಾಡುವಂತ ಕೆಲಸ ಮಾಡಿದ್ರಿ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಏನೇನ್ ವಿಡಿಯೋ ಇದೆ, ಇನ್ನು ಯಾವ್ಯಾವ ತರ ಎಡಿಟ್ ಮಾಡಿ ಬಿಡ್ತೀರಾ ಬಿಡ್ರಿ, ಐ ಡೋಂಟ್ ಕೇರ್. ಸೋಷಿಯಲ್ ಮೀಡಿಯಾ ಇರೋದೇ ನಿಮ್ಮಂತ ಬಿಕಾರಿಗಳಿಗೆ ಫ್ರೀಯಾಗಿ ಪುಕ್ಸೆಟ್ಟಿದಲ್ಲಿ ಕೂತಿರೋ ಅಂತ ಕೆಲಸ ಮಾಡ್ಕೊಂಡಿರೋ. CN ಸುಧೀಂದ್ರ ರಾವ್, ನಾನ್ ಹೇಳಿದ್ರೆ ನಿನ್ನ ತಾಯಿ ಡಗಾರ್ ಅಂತ, ನಿನ್ನ ಮನೆಯವರು ಅದೆಲ್ಲ ಕೆಟ್ಟ ಮಾತು ನನ್ನ ಕೈಲಿ ಅನ್ಸ್ದೆ ಅನ್ಕೋ, ನೀನ್ ಎದುರುಗಡೆ ಸಿಗೋ, ನಿನ್ ನರನಾಡಿಗ್ಲು ಕಿತ್ತಾಕ್ತೀನ, ನೀನ್ ಎದುರುಗಡೆ ಸಿಗ್ಬೇಕು ಗಾಂಡು. ಅಲ್ಲಿ ಕುತ್ಕೊಂಡ್ ಮಾತಾಡಲ್ಲ. ನೀನ್ ಯಾರು ಕಳ್ಸಿದ್ದಾರೆ, ಯಾರು ಇಲ್ಲಿ ಕಮೆಂಟ್ ಹಾಕಕ್ ಹೇಳಿದಾರೆ ಎಲ್ಲ ಗೊತ್ತಿದೆ. ನಿಮ್ಗೆಲ್ಲ ಏನ್ ಗೊತ್ತಾ, ನರ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಅಲ್ಲಿ ಕುತ್ಕೊಂಡ್ ಮಾತಾಡಕ್ಕೆ. ಡೈರೆಕ್ಟ್ ಆಗಿ ಬಂದ್ ಮಾತಾಡೋ ನರ ಇಲ್ಲ ನಿಮ್ಗೆ ಯಾರಿಗೂ ಗಾಂಡುಗ್ಳಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ ಮಾತಾಡ್ತೀರಾ. ಅಂಡ್ ಕೆಲವರು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋರು, ನಿನ್ನ ಬಾಯಲ್ಲಿ ಎಂತ ಪದ ಬರುತ್ತೆ ಅಂತ ಹೇಳಿದ್ರೆ, ನನ್ನ ಬಾಯಲ್ಲಿ ನಾನು ಅಫಿಷಿಯಲ್ಗೆ ತುಂಬಾ ಅಫಿಷಿಯಲ್, ಲೋಕಲ್ಗೆ ಪಕ್ಕ ಸ್ಲಮ್ ಲೆವೆಲ್ಗೆ ಹೋಗಿ ಕೊಡ್ತೀನಿ. ತಾಳ್ಮೆಯಿಂದ ಎಷ್ಟು ದಿವಸ ಬಡ್ಕೊಳ್ತಾರೋ ಬಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಇದ್ರೇನು, ಪಾಪ ದರ್ಶನ್ ಅಭಿಮಾನಿಗಳನ್ನ ಹೇಳ್ಕೊಂಡ್ ಬರ್ತೀರಾ. ಅಲ್ಲಿ ಪ್ರೊಟೆಸ್ಟ್ ಕ್ಯಾನ್ಸಲ್ ಆಯ್ತು, ಇಲ್ಲ ಜನ ಬಂದಿಲ್ಲ ಅಂದ್ರೆ ನನ್ನ ಹೆಸರು ಹೇಳ್ತೀರಾ. ಅಷ್ಟೊಂದು ನನಗೆ ಪವರ್ ಇದೆಯಾ ಅನ್ನೋಂಥದ್ದು ನಿಮ್ಮಿಂದನೇ ಗೊತ್ತಾಗಿದ್ದು. ಇನ್ನು ಪ್ರತಿನಿತ್ಯ ಎಷ್ಟು ಕೆಟ್ಟ ಕಮೆಂಟ್ಸ್ ಹಾಕ್ತಿರೋ ಹಾಕಿ, ಎಷ್ಟು ನಿಂದಿಸ್ತಿರೋ ನಿನ್ಸಿ, ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಒಬ್ಬ ಮಾಡ್ತಾ ಇರುವಂತ ಕೆಲ್ಸಕ್ಕೆ ಇಷ್ಟು ಜನ ನೀವು ಮಾತಾಡ್ತಾ ಇದ್ದೀರಾ. ಅವನು ಒಬ್ಬ ಒಂದು ಹೆಣ್ಣತ್ರ ಬಂದು ಫೇಸ್ ಮಾಡಕ್ ಆಗ್ದಿರಾ, ಈ ಜಡೆ ಜಗಳ ಆದ್ರೆ ಹೆಂಗಿರುತ್ತೆ, ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಆಟ ಆಡ್ತಾ ಇರುವಂತವನು ಮಾಡ್ಲಿ, ಎಷ್ಟು ಮಾಡ್ತಾರೋ ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ. ಹಾಗೆ ಒಬ್ಬ KPSC ಅಂತ ಹೇಳಿ PSI ಕುಮಾರ್ ಅಂತ ಹೇಳಿ ಅವನು ನಿರಂತರವಾಗಿ ಮೆಸೇಜ್ ಹಾಕ್ತಾನೆ, ನನಗೆ ಕಮೆಂಟ್ ಹಾಕ್ತಾನೆ, ಪೊಲೀಸ್ DP ಅಂತ ಹಾಕೊಂಡು ಪೊಲೀಸ್ ಅವ್ರ ಬಗ್ಗೆ, ಪೊಲೀಸ್ ಅನ್ನೋ ತರನೇ ದರ್ಶನ್ ಕೇಸ್ ಬಗ್ಗೆ ಹಾಕ್ತಾನೆ. ಸೊ ಆ ಕೇಸ್ ಇವತ್ತು ಅವನು ಫೇಸ್ಬುಕ್ ID ನಾನು ಎಂಕ್ವೈರಿ ಮಾಡಿ ಪೊಲೀಸ್ ಅವ್ರ ಹತ್ರ ತಗೊಂಡು, ಅವ್ರು ಯಾರು ನಿಜವಾದ ಪೊಲೀಸ್ ಕುಮಾರ್ ಅನ್ನೋರು ಜಮಖಂಡಿದಲ್ಲಿದ್ದಾರೆ ಅನ್ನೋಂಥ ಎಂಕ್ವೈರಿ ಮಾಡಿ ಮಾತಾಡ್ದೋಗ ಅವ್ರು ಹೇಳಿದ್ರು, ಮೇಡಮ್ ಈ ತರ ಎಲ್ಲಾರ್ಗು ಮಾಡ್ತಾ ಇದ್ದಾನೆ, ನನ್ನ ಗಮನಕ್ಕೂ ಬಂದಿದೆ, ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡ್ಲು ನನ್ಗೆ ಗೊತ್ತಿಲ್ಲ, ಕಾನೂನು ಏನಿದೆಯೋ ಮಾಡ್ಕೊಳ್ಳಿ, ಬಟ್ ಇವ್ರು ಯಾಕೆ ಈ ತರ ಮಾಡ್ತಾ ಇದಾರೆ, ನಾನು FIR ಮಾಡಿಸಿದೀನಿ ಅಂತಾನೆ ಹೇಳಿದ್ದಾರೆ. ಈ ಕೆಲ ಅವಿವೇಕಿಗಳು ಯಾರೆಲ್ಲ ಫೇಕ್ ಐಡಿಗಳು ಇಟ್ಕೊಂಡು ಮಾತಾಡ್ತಾ ಇದಾರೆ, ಏನೇನ್ ಹೇಳ್ತಾ ಇದಾರೆ, ಎಷ್ಟು ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದಾರೆ, ಇವ್ರಿಗೆ ಯಾರಿಗೂ ನಾನು ಏನು ಮಾಡಲ್ಲ. 5 ಜನ ಇದಾರೆ,
5 ಜನ ಮನೆಯಲ್ಲಿ ಸೊಸೆ ಇಟ್ಕೊಂಡು ಮಗ ಇಟ್ಕೊಂಡು ಮಕ್ಳು ಇಟ್ಕೊಂಡು ಅನಿಟ್ರಾಪ್ ಅಂತಾರಲ್ಲ ಇವರೆಲ್ಲಾರು. ನಾನು ಅವ್ರ ಥರ ಎಲ್ಲೂ ಬೆತ್ತಲೆ ಮೈ ತೋರಿಸ್ಕೊಂಡು ವಿಡಿಯೋ ಕಾಲ್ ಮಾಡಿಲ್ಲ. ನನ್ಗೆ ಆ ಥರ ಇದ್ರೆ ಹೇಳ್ತಿರಲ್ಲ 11 ಜನ ಗಂಡ ಇಲ್ಲ ಏನೇನೋ ಕೆಟ್ಟ ಕೆಲಸ ಮಾಡಿದ್ದೀನಂತ. ದಯವಿಟ್ಟು ಯಾವನಾದ್ರೂ ಇವಾಗೇನೋ ಹೊಸಬ ಹೆಸರು ಏನೇನೋ ಹೇಳ್ತಾ ಇದ್ದೀರಲ್ಲ, ಸೊ ದಯವಿಟ್ಟು ಏನಾದ್ರೂ ಇದ್ರೆ ಬಿಡ್ರಿ, ಯಾರ್ಯಾರಿದ್ದೀರಾ ಬಂದು ಬಿಡ್ರಿ ನೋಡೋಣ, ಏನೇನು ಇದೆಯೋ ನನ್ನ ಬಗ್ಗೆ ಬಿಡ್ರಿ ನೋಡೋಣ. ಅಲ್ಲಿ ಏನು ಇಲ್ದಿದ್ ಬೊಗಳೆ ನಾಯಿಲಿ ಕೂತಿರೋ ಜಾಗದಲ್ಲಿ ಪ್ರಚಾರ ತಗೊಳ್ಳೋದಕ್ಕೆ ನನ್ನ ಹೆಸರೇ ಬೇಕಾ ನಿಮ್ಗೆಲ್ಲಾರ್ಗು? ನನ್ನಿಂದಾನೇ ನಿಮ್ಗೆ ಹೊಟ್ಟೆ ತುಂಬುತ್ತೆ, ನನ್ನಿಂದಾನೇ ನಿಮ್ಗೆ ಆಹಾರ ಅಂತ ಹೇಳಿದ್ರೆ ಅವನು ಯಾವನೋ ಕಿತ್ತೋಗಿರೋ ಒಂದು ಸಂತೋಷ್ ರೆಡ್ಡಿ ಅಂತ ಇದ್ದಾನೆ ಮಾತಾಡಿದಾನಲ್ಲ, ಅವನು ಪ್ರೂಫ್ ಕೊಡಬೇಕು, 25 ಲಕ್ಷಕ್ಕೆ ಪ್ರೂಫ್ ಕೊಡಬೇಕು. ಹಾಗೆ ನಾನೇನೇನು ಕೇಸ್ ಹಾಕಿದ್ದೀನಿ ಪ್ರೂಫ್ ಕೊಟ್ಟು ಚಾರ್ಜ್ ಶೀಟ್ ಅಲ್ಲಿ ಇದೆ ಬಿಡಿ ಕೋರ್ಟಲ್ಲಿ. ಹಾಗೆ ಉತ್ತರ ಕರ್ನಾಟಕದವ್ರು ಯಾರವ್ರು 25 ಲಕ್ಷ ಕೊಟ್ಟಿದ್ದಾರೆ, ನಾನು ಯಾರ್ಯಾರಿಗೆ ಮೋಸ ಮಾಡಿದ್ದೀನಿ, ಇವನೊಂದು ಡಿಸೈನ್ ಮಾಡ್ಕೊಂಡು ಫೋಟೋ ಹಾಕೊಂಡು ಬನ್ನಿ 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 ಯಾರ್ಯಾರು ಮೋಸ ಆಗಿದ್ದೀರಂತ ಕರೆಯೋದು. ನಾನೇನು DP ಹಾಕಿರ್ತೀನಿ ವಾಟ್ಸಪ್ಗೆ, ಅದೇ DP ಅದೇ ನಂಬರ್ ಥರ ಇಟ್ಕೊಂಡು ಚಾಟ್ ಮಾಡಿ ಅದನ್ನು ಇವಳು ಇಷ್ಟು ದುಡ್ಡು ಕೊಡಬೇಕು ಅಂತ ಹೇಳಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವ್ರ ಅವತಾರಗಳು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೇನು ಇಲ್ಲ ಒಂದು ಯಾವುದಾದ್ರೂ DCP ಆಫೀಸ್ಗೆ ಹೋದ್ರೇನು ನಂದೇನೋ ಒಂದು ಕಂಪ್ಲೇಂಟ್ ಹೇಳಿ ಯಾರೋ ಒಂದು ದೊಡ್ಡ ವ್ಯಕ್ತಿ ಮೇಲೆ ಕೊಟ್ಟರೆ ಆದ್ರೂ ನಮ್ಗೊಂದು ತೂಕ ಇರುತ್ತೆ. ಈ ಚಪ್ಪರ್ಗಳ ಮೇಲೆ ಕೊಡೋದಕ್ಕೂ ಸಹ ನಮ್ಗೆ ಅಸಹ್ಯ ಆಗುತ್ತೆ. ಇವ್ರಿಗೆಲ್ಲ ಇದೇ ಕೆಲಸ ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಉಗಿತಾರೆ ಕ್ಯಾಕರ್ಸಿ ಇವ್ರಿಗೆ. ಇವತ್ತು ವಿಜಯೇಂದ್ರ ಅವ್ರಿಗೂ ಸಹ ನಾನು ಕಾಲ್ ಮಾಡಿದ್ದೆ, ಕಾಲ್ ಮಾಡಿ ಒಂದು ಬಗ್ಗೆ ಕೇಳಿದೆ, ಪ್ಲೀಸ್ ನೀವು ಆಕ್ಷನ್ ತಗೊಳ್ಳಿ, ಅದು ಯಾರೇ ಇರಲಿ ಒಂದು ಹೆಣ್ಣು ಮಗುನ ಈ ಥರ ಮಾತಾಡೋದು ಒಳ್ಳೇದಲ್ಲ, ನೀವು ದಯವಿಟ್ಟು ಆಕ್ಷನ್ ತಗೊಳ್ಳಿ, ನೀವೇನು ಸತ್ಯ ಏನಿದೆ ಅದನ್ನ ಮಾತಾಡ್ತಾ ಇದ್ದೀರಾ, ನಿರಂತರವಾಗಿ ಧ್ವನಿ ಎತ್ತಾ ಇದ್ದೀರಾ, ಇವ್ರಿಗೆ ಯಾಕೆ ಈ ಥರ ಎಲ್ಲ? ಇಲ್ಲಿ ನನ್ನ ಒಂದು ಸ್ನೇಹಿತರು ಯಾವ ಥರ ಇದ್ದಾರೆ ಅಂದರೆ BJP ಇರಲಿ JDS ಇರಲಿ ಕಾಂಗ್ರೆಸ್ ಇರಲಿ ಯಾರೂ ಸಹ ನೀನು ಆ ಪಕ್ಷ ಈ ಪಕ್ಷ ಅಂತ ದ್ವೇಷ ಮಾಡೋರು ಯಾರೂ ಇಲ್ಲ. ಇವ್ರು ಯಾರೋ ಕಿಡಿಗೇಡಿಗಳು ಬರೀ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ಹೇಳ್ತೀನಿ ಕೇಳಿ, ಪ್ರತಿ ದಿವಸ ನಾನು ದರ್ಶನ್ ಅವ್ರ ಬಗ್ಗೆ ಮಾತಾಡ್ತೀನಿ. ಅಭಿಮಾನಿಗಳೇ ನೀವು ಇವಳು ಬೆಂಬಲಿಸ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಇವಳು ಸರಿ ಇಲ್ಲ, ನೀವು ಎಷ್ಟೇ ಬೊಗಳಿದ್ರೇನು ನನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು 100 ಪೋಸ್ಟ್ ಹಾಕಿ 1 ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದಾರೆ, ಏನೂ ಆಗ್ದಿರೋದು. ಇವಾಗ ಯಾವನೋ ಗೊತ್ತಿಲ್ದಿರ ಹೋಗ್ಬಿಟ್ಟು ಇವನ್ ಬೇಕಂತ FIR ಕಾಪಿ ತಗೊಂಡು P ಮೂರ್ತಿ ಅದನ್ನ ವೈರಲ್ ಮಾಡಿದಕ್ಕೆ P ಮೂರ್ತಿ ಹತ್ರ ಮಾತಾಡ್ತೀನಿ, ಅವಂದೇ ಆಡಿಯೋ ಕೊಟ್ಟಿ, ನೀನೇ ಅಲ್ವಪ್ಪ ನೀನ್ ಹೇಳಿರೋದು, ನಿಂದೇ ಅಲ್ವಾ ಈ ಮೆಸೇಜು, ಎಷ್ಟು ಜನದ ಮೇಲೆ ಯಾಕೆ ಇವ್ನು ಎಲ್ಲಾರ ಮೇಲೆ ಕಳ್ತನ ಕೇಸ್ ಹಾಕ್ತಾನೆ ಅಂತ ಹೇಳಿ ನೋಡ್ದೋಗ ಜಸ್ಟ್ ನಾನು ನಮ್ಮೂರ ತಿಂಡಿ ಹತ್ರ ಟೀ ಕುಡ್ಕೊಂಡ್ ಬರೋ ಅಷ್ಟರಲ್ಲಿ ಸೇಮ್ ಒಂದು ಮೊಬೈಲ್ ಇಟ್ಕೊಂಡು ಹಿಂಗ್ ವಿಡಿಯೋ ಮಾಡ್ಕೊಂಡು ಕಳ್ತನ ಕೇಸ್ ಹಾಕಿ ಪೊಲೀಸವ್ರನ್ನ ದಡ್ರ, ಪೊಲೀಸವ್ರಿಗೆ ಯಾರ್ಯಾರ ಹೆಸರು ಏನು ಅಂತ ಗೊತ್ತಿಲ್ವಾ? ಅದಕ್ಕೆ ಅನ್ಸುತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಸಂಘಟನೆಗಳನ್ನ ಹಲೋನೆ ಮಾಡಲ್ಲ. ಅದು ಮುಖ್ಯವಾಗಿ ಜ್ಞಾನ ಭಾರತದಲ್ಲಿ ಸಂಘಟನೆಗಳ ಹೆಸರು ಹೇಳ್ಕೊಂಡು ಶಾಲು ಹಾಕೊಂಡೋದ್ರೆ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಅವ್ರದ್ದು ಯಾವ್ಯಾವ ತರ ರೋಲ್ ಕಾಲ್ ಅಂತ, ಅದಕ್ಕೋಸ್ಕರನೇ ಅನ್ಸುತ್ತೆ. ಹಾಗೆ ಇದೇ P ಮೂರ್ತಿ ಒಬ್ಬ ಸಬ್ ರಿಜಿಸ್ಟರ್ ಕೂಡ ಇದೇ ತರ ರೋಲ್ ಕಾಲ್ಗೆ ಯಾಮಾರಿಸಿದ್ದಾರೆ. ಪಾಪ ಅವ್ರು ರೀಸೆಂಟ್ ಆಗಿ ಒಂದು 4-5 ದಿವಸಕ್ಕೆ ಮುಂಚೆ ಕಾಂಟ್ಯಾಕ್ಟ್ ಮಾಡಿದ್ರು, ನಮ್ಗೆ ಈ ತರ ಮಾನಸಿಕ ಹಿಂಸೆ ಕೊಡ್ತಾ ಇದಾರೆ ಅಂತ ಹೇಳಿ. ನಾನು ಅಂಬೇಡ್ಕರ್ ಫೋಟೋ ಹಾಕೊಳ್ತೀನಲ್ಲ, ನನ್ನ ಜಾತಿ ಅದು ನನ್ನ ಧರ್ಮ ಅದು, ಅವ್ರು ಕೊಟ್ಟಿರುವಂತಹ ಸಂವಿಧಾನ ಅಡಿ ಹೆಂಗಿದೆ ಅನ್ನೋದು ನನಗೆ ಗೊತ್ತಿದೆ. ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿರೋದು ಬರೀ SC ST ಅವ್ರಿಗಲ್ಲ, ದಲಿತರ್ಗೆ ಮಾತ್ರ ಅಲ್ಲ, ಸಂವಿಧಾನ ಶಿಲ್ಪಿ ಪ್ರತಿಯೊಂದು ಜಾತಿಯ ವರ್ಗದ ಜನರಿಗೂ ಅವರು ಸಂವಿಧಾನ ಶಿಲ್ಪಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಬರೀ SC ST ಅವ್ರಿಗೆ ಮಾತ್ರ ಅಂತೇಳಿ ದಲಿತರು ಕೆಲವರು ಹೇಳ್ತಾರೆ ನಾನು ಗೌಡ್ರು SC ST ಅಂತ ಫೇಕ್ ID ಮಾಡ್ಕೊಂಡು ನಾನು ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅಂತ ಹೇಳಿ. ನಿಮ್ಗೆಲ್ಲ ಇದು ಸ್ಟೋರಿ ಅನ್ಸ್ಬೋದು, ಬಟ್ ಇವತ್ತು ನಾನು ಇದು ಪ್ರತಿಯೊಂದು ಹೇಳಬೇಕು, ಪ್ರತಿಯೊಂದು ಹೇಳಿ ಮುಗಿಸ್ತೀನಿ. ಇವರು ಟಾಪಿಕ್ಗೆ ನನಗೆ ಅವಶ್ಯಕತೆ ಇಲ್ಲ. ಆ್ಯಂಡ್ ಯಾರ್ಯಾರು ದರ್ಶನ್ ಅಭಿಮಾನಿಗಳು ನಮಗೆ ಕಾಲ್ ಮಾಡ್ತಾ ಇದ್ದೀರಾ, ನಾನು ಎಂದೆಂದಿಗೂ ಆ್ಯಂಡ್ ಕೆಲ ಅಭಿಮಾನಿಗಳೇ ದಯವಿಟ್ಟು ಧ್ರುವ ಸರ್ಜಾ ಅಭಿಮಾನಿಗಳೇ ನಿಮ್ಮ ಮೇಲೆ ಒಂದು ಗೌರವ ಇಟ್ಟಿದ್ದೀನಿ. ನಾನು ಯಾರ ಅಭಿಮಾನಿನೂ ಅಲ್ಲ ನಾನು, ಬಟ್ ರೆಸ್ಪೆಕ್ಟ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ. ಸುದೀಪ್ ಅವ್ರಿಗಾದ್ರೂ ಗೌರವ ಇದೆ, ಮತ್ತೆ ಧ್ರುವ ಅವ್ರಿಗೂ ಬಟ್ ದರ್ಶನ್ ಅವ್ರ ಫೋಟೋ ಹಾಕಿ ಶ್ರದ್ಧಾಂಜಲಿ ಅಂತ ಫೋಟೋ ಹಾಕಿ ನೀವು ಹಾಕಿರೋದು ತುಂಬಾ ನೋವು ಆಯ್ತು, ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ದರ್ಶನ್ ಅಭಿಮಾನಿಗಳೇ ತಾಳ್ಮೆಯಿಂದ ಇರಿ, ಯಾರಿಗೂ ನೀವು ಡೈವರ್ಟ್ ಆಗಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಮಂತ್ ಎಂಡ್ ಅಷ್ಟ್ರಲ್ಲಿ ಬಂದೇ ಬರ್ತಾರೆ ನೋಡಿ. ಇವತ್ತು ದರ್ಶನ್ ಅವರು ಬೆಂಗಳೂರಿಂದ ಬಳ್ಳಾರಿಗೆ ಯಾಕೆ ಶಿಫ್ಟ್ ಆಗಿರೋದು ಅಂದ್ರೆ, ಅಟ್ಲೀಸ್ಟ್ ಇಲ್ಲಿ ಬೆಂಗಳೂರಲ್ಲಿ ಇದ್ದೋಗ ನಮಗೆ ನೋಡಕ್ ಆಗ್ತಾ ಇರಲಿಲ್ಲ ಯಾರಿಗೂ ಅಭಿಮಾನಿಗಳಿಗೆ. ಬಳ್ಳಾರಿಗೆ ಹೋದ್ಮೇಲೆ ಆದ್ರೂ ಪ್ರತಿ ದಿವಸ ನೋಡ್ತಾ ಇದ್ರೆ ಅಟ್ಲೀಸ್ಟ್ ಅವ್ರ ಮುಖದಲ್ಲಿ ಒಂದು ನಗು ಕಳೆ ಇದೆ, ಒಂದು ಜಯ ಅಂತ ಇದೆ. ಅವ್ರು ಮಾಡಿರೋ ಅಂತ ಒಂದೇ ಒಂದು ಹೆಂಗಸಿನ ಸವಾಸಕ್ಕೆ ಯಾವ ಲೆವೆಲ್ ಬಂದು ನಿಂತಿದ್ದಾರೆ ಅನ್ನೋಂಥದ್ದು ಅವ್ರಿಗೆ ಪಶ್ಚಾತ್ತಾಪ ಆಗಿರುತ್ತೆ. ಮುಂದಿನ ದಿವಸದಲ್ಲಿ ದರ್ಶನ್ ಅವರು, ಅವ್ರ ಅಭಿಮಾನಿಗಳು, ಅವ್ರ ಪತಿ, ಅವರ ಪತ್ನಿ, ಅವರ ಕುಟುಂಬ ಅಂತ ಹೇಳಿ ಅವರ ಜೀವನ ಅವ್ರು ನೋಡ್ಕೊಂಡ್ರೆ ಸೂಪರ್ ಆಗಿರ್ತಾರೆ. ಇಷ್ಟೇ ನನ್ನ ಉದ್ದೇಶ. ಅದು ಬಿಟ್ಟು ನೀವು ನನಗೆ ಫಾಲೋ ಮಾಡಿ, ಇಲ್ಲ ನನ್ಗೇನೋ ಇಲ್ಲಿ ಮಾನಿಟೈಸೇಷನ್ ಆಗುತ್ತೆ, ದುಡ್ಡು ಬರುತ್ತೆ, ನಾನು ದುಡ್ಡು ತಿಂತೀನಿ, ದುಡ್ಡಿಂದ ಹೋಗುವಂತ ಹೆಣ್ಮಕ್ಳಲ್ಲ.
ಯಾರ್ಯಾರು ಅಪಪ್ರಚಾರ ಕೊಡ್ತಾರೆ ಅನೇಕ ಜನ ನಮ್ಮ ಕಾಂಗ್ರೆಸ್ ಅಲ್ಲೂ ಇದ್ದಾರೆ. ನಿಜ ಹೇಳ್ತೀನಿ, ಬಿಜೆಪಿ JDS ಗಿಂತ ಅತಿ ಹೆಚ್ಚು ಜನ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಯಾರ್ಯಾರು ಅಪಪ್ರಚಾರ ಕೊಡ್ತಾರೆ. ಅಂಡ್ ಇವನ್ ಯಾರ್ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದಾನೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಆ ದೀಪಿಕಾ ರೆಡ್ಡಿ ಬಗ್ಗೆ ಮಾತಾಡಿದ್ರೆ ಎಲ್ಲೆಲ್ಲಿ ಅಂದ್ರೆ ಇವ್ರಿಗೆ ಪ್ರತಿ ದಿವಸ ನನ್ನ ಬಗ್ಗೆನೇ ಯೋಚನೆ. ನನಗೆ ಒಂದೇ ಆಶ್ಚರ್ಯ ಆಗಿದ್ದಂದ್ರೆ ಯಾರೋ ಒಂದು ವಿಡಿಯೋ ಕಳಿಸಿ ಫ್ರೀಡಮ್ ಪಾರ್ಕ್ ಕಳಿಸ್ತು 7 ನಿಮಿಷ 19 ಸೆಕೆಂಡ್ ಅಲ್ಲಿ ನೋಡಿ ಮೇಡಮ್ ನಿಮ್ ಬಗ್ಗೆ ಮಾತಾಡಿದ್ದಾರೆ. ಜಗದೀಶ್ ಅಡ್ವೊಕೇಟ್ ಸರ್, ನಮಗೂ ನಿಮ್ಗೆ ಯಾವಾಗ ಜಗಳ ಆಗಿತ್ತು? ಇಲ್ಲ ನಾನು ನೀವು ಯಾವಾಗ ವಿರೋಧಿ ಆಗದ್ರಿ? ಯಾಕೆ ಇವತ್ತು ಅವ್ನು ಸಂತೋಷ್ ರೆಡ್ಡಿ ಸರ್ ನಾನು ನಿಮ್ ಜೊತೆ ಇದೀನಿ, ಇವಳು ಸಂಧ್ಯೆ ಎಲ್ಲ ಡೈವರ್ಟ್ ಮಾಡ್ತಾ ಇದ್ದಾಳೆ, ನೀವು ಒಂದು ತರ ಹೋರಾಟ ಮಾಡ್ತಾ ಇದ್ರ, ನಾನೊಂದ್ ತರ ಹೋರಾಟ ಮಾಡ್ತಾ ಇದ್ರಿ, ನಾನು ನೀವು ಭೇಟಿ ಮಾಡಿದವ್ರು ನೀವು ಇದನ್ನೇ ಹೇಳಿದ್ರಿ, ನಿನ್ ಧ್ವನಿ ಎತ್ತಾ ಇದೆಯಾ, ಕರೆಕ್ಟ್ ಆಗಿ ಮಾತಾಡ್ತಾ ಇದೆಯಾ, ಮಾತಾಡಮ್ಮ ಅಂತ ಹೇಳಿದ್ರಿ. ಇವತ್ ಯಾಕೆ ವಿರೋಧಿ ಆಗಿದ್ದೀರಾ ನನಗ್ ಗೊತ್ತಿಲ್ಲ ಏನು ಅಂತ ಹೇಳಿ. ಅದು ಭಗವಂತನ್ ಗೊತ್ತಿರುತ್ತೆ. ಬಿಕಾಸ್ ನಿಮಗ್ ಗೊತ್ತಿದೆ ನಾನು ಯಾವ ದೇವ್ರನ್ನ ನಂಬೋದು ಅಂತ ಹೇಳಿ. ಕೆಲವ್ರು ಹೇಳ್ತಾರೆ ನಾನು ಮಾಟ ಮಂತ್ರ ಮಾಡ್ತೀನಿ ಅಂತ. ಸೊ ಅದರಿಂದ ನಮ್ಗೇನು ಸಿಗೋದಿಲ್ಲ. ಇವತ್ತು ಹೇಳ್ತೀನಿ ಕೇಳಿ, ಯಾರ್ಯಾರು ನಮ್ಮನ್ನ ನಿಂದಿಸ್ತಾ ಇದಾರೆ, ತೇಜೋವಧೆ ಮಾಡ್ತಾ ಇದಾರೆ, ಮಾನಹಾನಿ ಮಾಡ್ತಾ ಇದಾರೆ, ಅವ್ರಿಗೆಲ್ಲ ಭಸ್ಮ ಆಗೋ ಕಾಲ ವೆರಿ ಸೂನ್ ಇದೆ. ಇವರೆಲ್ಲ ಉದ್ಧಾರ ಆಗೋದಿಲ್ಲ. ಇವ್ರು ಕೂತಿರೋ ಜಾಗದಲ್ಲಿ ಮೊಬೈಲ್ ಇಟ್ಕೊಂಡು ಕೆಟ್ಟ ಕೆಟ್ಟ ಕಮೆಂಟ್ಸ್, ಇವಾಗ 100 ಕೆಟ್ಟ ಕಮೆಂಟ್ಸ್ ಹಾಕಿರ್ತಾರೆ. ಅವರ ಯೋಗ್ಯತೆ ತೋರಿಸುತ್ತೆ ಅವ್ರು ಎಂತವ್ರು ಅಂತ ಹೇಳಿ, ಆಯ್ತಾ? ಅಂಡ್ ಅವ್ನು ಯಾವನೋ ಹೇಳ್ದ ಸಂತೋಷ್ ರೆಡ್ಡಿ ನನ್ನ ಮೇಲೆ ಅಟ್ರಾಸಿಟಿ ಕೇಸು ಹಾಕು ಅಂತ. ನಿನ್ ಮೊಬೈಲ್ ನಂಬರ್ ಹಾಕ್ಬೇಡ ಅಣ್ಣ, ಅಕ್ಕ ಬೇಡ, ನಿನ್ ಮೊಬೈಲ್ ನಂಬರ್ ಹಾಕ್ಬೇಡ, ನಿನ್ ಅಡ್ರೆಸ್ ಹಾಕು ಸಾಕು, ನಾನು ಬರ್ತೀನಿ. ಇನ್ನು ಕೆಲವ್ರು ಏನೇನ್ ಪೋಸ್ಟ್ ಹಾಕಿದಾರ ನಿಮ್ಮ ಬಗ್ಗೆ, ನಿಮ್ಮ ಹೆಸರು ಹೇಳಿ ನಾನ್ ನಿಮ್ಗೆ ಪ್ರಚಾರ ಕೊಡಕ್ ಆಗಲ್ಲ. ನೀವ್ ಏನೇನ್ ನನ್ನ ಬಗ್ಗೆ ಬಳಸ್ತೀರಾ ಬಳಸಿ. ಅಂಡ್ ಸುಪ್ರಿಯಾ ಬಿ ಯಾರ ID ಯೂಸ್ ಮಾಡ್ತಾ ಇದಾರೆ, ಯಾರ ಅದ್ರಲ್ಲಿ ಪೋಸ್ಟ್ ಮಾಡ್ತಾ ಇದಾರೆ, ಯಾವ ಇಮೇಲ್ ID ಲಿಂಕ್ ಆಗಿದೆ, ಯಾವ ಗವರ್ಮೆಂಟ್ ಅಫಿಷಿಯಲ್ ಸರ್ವಿಸ್ ಅಂತ ಹಾಕೊಂಡು ಮಾಡ್ತಾ ಇದಾರೆ, ಪ್ರತಿ ಒಂದು ದಾಖಲೆ ನನಗಿಂತ ಜಾಸ್ತಿ ಯಾರು ಕೊಡ್ಬೇಕೋ ಕೊಡ್ತಾರೆ. ನಾನು ಒಂದೇ ಹೇಳೋದು, ನಾನು ಕಾನೂನು ಮೀರಿ ಹೋಗೋದಿಲ್ಲ. ಬಟ್ ಇವಳು ಯಾರೋ ಒಬ್ಳು, ಅವಳಿಗೆ ಪರ್ಕೆ ಪೂಜೆ ಆಗಿದ್ದು ಸಾಕಾಗಿಲ್ಲ ಅಂತ ಅನ್ಸುತ್ತೆ. ನಿರಂತರವಾಗಿ ನನ್ನ ಫೇಸ್ಬುಕ್ ಸ್ಕ್ರೀನ್ ಶಾಟ್ ತಗೊಂಡು ನನ್ನ ಬಗ್ಗೆ ಬರ್ಕೊಂಡೇ ಇದ್ದಾಳೆ. ನಾನು ಏನು ಮಾಡಕ್ ಹೋಗಲ್ಲ, ಅವಳ ಕರ್ಮ ಅವಳು ಅನುಭವಿಸ್ತಾಳೆ. ಯಾವ ತರ ಅಂತ ಅಂದ್ರೆ ಇವರೆಲ್ಲ ಏನು ಪದಗಳು ಬಳಕೆ ಮಾಡ್ಕೊಂಡು ಪ್ರತಿನಿತ್ಯ ನನ್ನ ಬಗ್ಗೆ ಮಾತಾಡ್ತಾ, ಇವರೆಲ್ಲ ಸ್ಲಮ್ ಜನ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವ್ರ ಹೆಸರುಗಳು ಹೇಳಿದ್ರೇನು ಅಸಹ್ಯ ಆಗುತ್ತೆ, ಅಷ್ಟು ಸ್ಲಮ್ ಜನ. ಇವ್ರ ಬಗ್ಗೆ ಮಾತಾಡಿ ನಾನು ಅವ್ರನ್ನ ಬೆಳೆಸೋದಕ್ಕೂ ಹೋಗಲ್ಲ, ಅವ್ರನ್ನ ಎಂಕರೇಜ್ ಮಾಡೋಕ್ಕೂ ಹೋಗಲ್ಲ. ಅವ್ರ ಯೋಗ್ಯತೆ ಏನು ಅನ್ನೋದು ನನಗಿಂತ ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ. ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ. ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ನಾನು ಹೆಸರು ಹೇಳ್ಕೊಂಡು ಸಾಯ್ರಿ, ಭಿಕ್ಷೆ ಹಾಕ್ತೀನಿ, ಬದುಕೊಂಡು ಸಾಯ್ರಿ. ಬಟ್ ನಾಳೆಯಿಂದ ಅಜಿತ್ ವಿಚಾರ, ಅಜಿತ್ ಕುತ್ಕೊಂಡು ಇಷ್ಟು ಮಾತಾಡಿ ಹಿಂದೆಗಡೆಯಿಂದ ಅವನು ಬೆಂಬಲಿಗೆ ಒಬ್ಬ ಬಕೆಟ್ನ ಸಂತೋಷ್ ರೆಡ್ಡಿನ ಬಿಟ್ಟು ಅಜಿತ್ ಬಗ್ಗೆ ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಭಯ ಬಿದ್ದು ಸಂಧ್ಯಾ ಹೋಗಿದ್ದಾಳೆ ಅಂತ ಯಾವ ಅವಿವೇಕಿ ಹಾಕಿದ್ದಾನೆ. ನನಗೆ ನಿನ್ನ ತರ ಕೂತಿರೋ ಜಾಗದಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡು ನಂದೇ ಫೇಸ್ಬುಕ್ ಅಲ್ಲಿ ಏನಾಗ್ತೀನಿ ಅಂತ ನೋಡ್ಕೊಂಡಿರೋ ಅಂತ ಸಮಯ ನನಗಿಲ್ಲ. ನಾವು ದುಡಿಬೇಕು, ನಮ್ಗೆ ಲೈಫ್ ಇದೆ, ನಮಗೂ ಕುಟುಂಬ ಇದೆ. ನಿಮ್ ತರ ಬಿಕಾರಿ ಬದುಕಲ್ಲ ಕೂತಿರೋ ಜಾಗದಲ್ಲಿ. ಆ ಕೇಸರಿ ಶಾಲು ಹಾಕೋದನ್ನ ತೆಗಿ ಫಸ್ಟ್. ಬಿಕಾಸ್ ನಿನ್ನ ಬಾಯಲ್ಲಿ ಬರುವಂತ ಆ ಕೆಟ್ಟ ಪದಗಳಿಗೆ ಕೂತ್ಕೊಂಡು, ನಾನಾದ್ರೂ ರಾಜಾರೋಷವಾಗಿ ವೆರಿ ಸಿಂಪಲ್ ಆಗಿ ನಾನು ಇರೋದೇ ಹಿಂಗೆ ಕೂತ್ಕೊಂಡು ಮಾತಾಡ್ತೀನಿ. ಸಂತೋಷ್ ರೆಡ್ಡಿ ಒಂದು ಮೈಕ್ ಹಾಕೊಂಡು ನಿನ್ನ ಪ್ರಚಾರದ ತೇವಲಿಗೆ ಒಂದು ಮೈಕ್ ನಿಟ್ಕೊಂಡು ಯಾವ ತರ ಬಿಲ್ಡಪ್ ಕೊಡ್ತೀಯೋ ನೀನು, ಎಂತ ಬಿಲ್ಡಪ್ ಕೊಡ್ತೀಯಲ್ಲ ನೀನು. ಬಂದು ನಾನು ಮುಂದೆ ನಿಂತ್ಕೊಳ್ಳಿಲ್ಲ, ನಿನ್ನ ಅಡ್ರೆಸ್ ಹಾಕೋ, ನಾನೇ ಬರ್ತೀನಿ, ಅದು ಎಲ್ಲಿದ್ಯಾ ಅಂತ ಹೇಳಿ. ಇಡೀ BJP ಲೀಡರ್ಸ್ನೇ ಕೇಳ್ಬಿಟ್ಟೆ ಇವನು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿ. ಇವನು ಪಾಪ ಲೇಡಿ ಯಾರೋ ಮಮತಾ ಅನ್ನೋರ್ ಜೊತೆ ಸೇರ್ಕೊಂಡು ಯಡಿಯೂರಪ್ಪ ಅವ್ರನ್ನ ಟ್ರಾಪ್ ಮಾಡೋದಕ್ಕೆ ಪೋಸ್ಕೋ ಕೇಸ್ ಹಾಕ್ದವ್ ನೀನು. ನನ್ನ ಸ್ಕ್ರೀನ್ ಶಾಟ್ ಇಟ್ಕೊಂಡು ಯಾವಾಗ ನಿಮ್ಗೆಲ್ಲ ಬರುತ್ತೋ ದೇವ್ರನೇ ಗೊತ್ತಿಲ್ಲ, ಅಂತಿಂತ ಗತಿ ಬರೋದಿಲ್ಲ. ಆ ತರ ಬಂದೇ ಸಾಯೋದು ನೀವೆಲ್ಲಾರು, ಒಳ್ಳೇದಾಗೋದಿಲ್ಲ. ನನ್ನ ಎಂತೆಂಥವ್ರೋ ಕಾಲ ಎಳ್ದವರೆಲ್ಲ ಬೀದಿ ಬಿಕ್ಕಾರಿ ಆಗಿ ಹುಚ್ಚು ನಾಯಿಗಳ ತರ, ಹುಚ್ಚರ ತರ ತಿನ್ನಕ್ಕೂ ಗೊತ್ತಿಲ್ದಿರ ಆ ತರ ಬಿಕ್ಕಾರಿಗಳ ತರ ಇದಾರೆ. ನೀವೆಲ್ಲ ಯಾವ ಲೆಕ್ಕರೋ? ಅಂಡ್ ಇವನಿಗೆ ಸಪೋರ್ಟಿವ್ ಆಗಿ ಆ ಕಾಂಪೌಂಡ್ ಸೀನಾ ಅಂತ ಯಾವನೋ ಇನ್ನು ಯಾವನ್ ಬರ್ತಾನೆ. ಇಷ್ಟು ಜನಕ್ಕೆ ನನಗೆ ಅವ್ರು ಯಾರು ಪರಿಚಯ ಇಲ್ಲ, ಬಟ್ ಅವ್ರಿಗೆ ನನ್ನ ಮೇಲೆ ಏನ್ ದ್ವೇಷ ಅನ್ನೋದು ಗೊತ್ತಿಲ್ಲ, ಇಲ್ಲ ಏನ್ ಇಟ್ಕೊಂಡಿದ್ದಾರೆ ಅನ್ನೋಂಥದ್ದು ಇಲ್ಲ. ಡೈರೆಕ್ಟ್ ಆಗಿ ಬಂದು ಕೂಡ ಫೇಸ್ ಮಾಡೋದಿಲ್ಲ, ಇಂಡೈರೆಕ್ಟ್ ಆಗಿ ಫೇಸ್ ಮಾಡ್ತಾರೆ. ಸೊ ಏನೇನ್ ಹಾಕಿದ್ದಾರೆ, ಏನೇನ್ ಮಾತಾಡಿದ್ದಾರೆ ಅವ್ರಿಗೆಲ್ಲ ಉತ್ತರ ಕೊಡುವಂತ ಕೆಲಸ ಕಾನೂನು ಅಡಿಯಲ್ಲೇ ನಾನು ಮಾಡ್ತೀನಿ. ಏನ್ ಇವನು ಹೇಳಿದಾನೆ, ಕೆಲವರೆಲ್ಲ ಫೋಟೋಸ್ ಹಾಕೊಂಡು ಕೋಟಿ ಮೋಸ ಮಾಡಿದಾಳೆ, ಲೂಟಿ ಮಾಡಿದಾಳೆ, ಐಷಾರಾಮಿ ಜೀವನ ನಡೆಸ್ತಾ ಇದ್ದಾಳೆ. ಹೇ ಅಯೋಗ್ಯ ಸಂತೋಷ್ ರೆಡ್ಡಿ, ಅಜಿತ್ ಬಕೆಟ್, ಅಜಿತ್ ಜೊತೆ ಫೋಟೋ ಹಾಕೊಂಡು ಅಜಿತ್ ಬಗ್ಗೆ ಮಾತಾಡಿ ಇಡೀ ಟ್ರೋಲ್ ಪೇಜ್ಗಳಲ್ಲಿ ನನ್ನ ಟ್ರೋಲ್ ಮಾಡಿಸ್ದೆಲ್ಲ, ಬೀದಿ ಕುಡ್ಕಿ, ಇನ್ನೊಂದು ಕುಡ್ಕಿ, ಮತ್ತೊಂದು ಕುಡ್ಕಿ ಅಂತ ಹೇಳಿ. ರಾಜ್ಯರೋಷವಾಗಿ ಹೇಳ್ತೀನೋ, ನಾನು ವೈನ್ ತಗೊಳ್ತೀನಿ ಬೇಕಂದ್ರೆ, ಆಗಂತ ನಾನು ಬಟ್ಟಿ ಸಾರಾಯಿ ಕುಡ್ಕೊಂಡಿರೋಳಲ್ಲ. ಫ್ರೆಂಡ್ಸ್ ಜೊತೆ ಒಕೇಶನಲಿ ಹೋಗಿ ವೈನ್ ತಗೊಳ್ತೀನಿ. ಬಟ್ ಆ ವಿಡಿಯೋ ಯಾರು ಎಡಿಟ್ ಮಾಡಿದ್ದಾರೆ, ಏನ್ ಆಗಿದೆ, ಏನದು ಹಿನ್ನೆಲೆ ಸ್ಟೋರಿ ಅನ್ನೋದು ಗೊತ್ತಿಲ್ದಿರಾ ಮಾತಾಡಿದಾರಲ್ಲ
ಹೇಳ್ತಾರಲ್ಲ, ನಿಮ್ಮ ಮನೇಲೂ ನಿಮ್ಮ ತಾಯಿ ಹೆಣ್ಣು, ನಿಮ್ಮ ಅಕ್ಕ ತಂಗಿ ಹೆಣ್ಣು, ನಿಮ್ಮ ಹೆಂಡತಿ ಹೆಣ್ಣು, ಪ್ರತಿ ಒಂದು ಈ ಹೆಣ್ಣಿನ ಶಾಪ ಯಾವ ತರ ಬೀಳುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಬಿದ್ದೋಗ ಎದ್ದೋಳಕ್ಕಾಗಲ್ಲ ಮಕ್ಳ, ನೀವು ಯಾರು ಎದ್ದೋಳಕ್ಕಾಗಲ್ಲ. ನೀವೆಲ್ಲಾರ್ಗು ಒಂದು ಸಲ ಹೊಡೆತ ಬಿತ್ತು ಅನ್ಕೊಳ್ಳಿ, ಆವತ್ತು ಆ ಹೆಣ್ಣು ಶಾಪ ಇಟ್ಲಲ್ಲ, ಖಂಡಿತ ಇಡ್ತೀನಿ ನಾನು. ಖಂಡಿತ ಯಾವ ಲೆವೆಲ್ ಶಾಪ ಇಕ್ತೀನಿ ಅಂದ್ರೆ ನೀವು ಅನ್ಕೊಂಬೋದು ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿ. ಇನ್ನೂ ಗೊತ್ತಿಲ್ಲ ಎಂತೆಂಥವ್ರೋ ಬೀದಿ ಪಾಲ್ ಆಗೋಗಿದ್ದಾರೆ. ನೀವೆಲ್ಲ ಯಾವ ಲೆಕ್ಕಾರೋ, ನನಗೆ ಯಾವ ಲೆಕ್ಕ? ಏನೋ ಜೈಲಿಗೆ ಅತಿ ಶೀಘ್ರದಲ್ಲೇ, ನಾನು 1 ವರ್ಷದಿಂದ ಕೇಳಿದ್ದೀನಿ, ಅತಿ ಶೀಘ್ರದಲ್ಲೇ ಕೃಷ್ಣನ ಜನ್ಮಸ್ಥಳ ಅಂತ ಹಾಕೊಂಡೇ ಇದ್ದಾರೆ. ಕಳಿಸಿದ್ದಂತೂ ಇಲ್ಲೇನು, ಕಳಿಸಿದ್ರೆ ಅಟ್ಲೀಸ್ಟ್ ಈ ಸೋಷಿಯಲ್ ಮೀಡಿಯಾದಿಂದ ಹೊರಗಡೆ ಇದ್ದು ಸ್ವಲ್ಪ ದಿವಸ ಜೈಲಲ್ಲಿದ್ದು ಬರ್ತೀನಿ. ಹಾಕೊಂಡೇ ಇದ್ದೀರಾ. ಯಾವತ್ತೂ ಅಷ್ಟೇ ಹೇಳ್ತೀನಿ ಕೇಳಿ, ನಿಮಗೆ ನೀವೆಲ್ಲ ಯಾರು ನನ್ನ ದ್ವೇಷ ಮಾಡ್ತೀರಾ, ನಿಮ್ಮ ಸಕ್ಸಸ್ ಅನ್ನೋದು ಸೌಂಡ್ ಮಾಡಬೇಕು. ನೀವು ಮಾಡುವಂತ ಕೆಲಸ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿ ಕೆಲಸ ಮಾಡಿ ನನ್ನ ಜೈಲಿಗೆ ಕಳಿಸುವಂತ ಕೆಲಸನ ಸದ್ದು ಮಾಡಿ. ಬರೀ ನೀವು ಈಗಲೇ ಸದ್ದು ಮಾಡಿಕೊಂಡು ಈ ಚಿಲ್ಡ್ರೆ ಕಾಯಿನ್ ಸೌಂಡ್ ಮಾಡುತ್ತಲ್ಲ, ಆ ತರ ಅತಿ ಶೀಘ್ರದಲ್ಲೇ ಕೃಷ್ಣನ ಜನ್ಮಸ್ಥಳ ಏನಾದ್ರೂ 1 ವರ್ಷದಿಂದ ಹೇಳಿರೋದು ಒಂದಾದ್ರೂ ಮಾಡಿ ತೋರಿಸಿದಿರಾ? ಬರೀ ಬೇರೆಯವ್ರ ಬಗ್ಗೆ ತೇಜೋದೆ. ಇಲ್ಲಿ ನನ್ಗೆ ಯಾರು ಗಂಡು ಮಕ್ಳು ದ್ವೇಷ ಇಲ್ಲ ಗಂಡು ಮಕ್ಳು ಯಾರು ನನಗ್ ಬೈತಾ ಇಲ್ಲ. ಯಾರೋ ಹೆಂಗಸರು ಜಡೆ ಸೇರಿದ್ರೆ ಇವ್ರ ಪರಿಚಯನೇ ಇಲ್ಲ. ನನ್ನ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕಿದ್ರು, ಸರಿ ಬೇಡ ಅಂತ ಬಿಟ್ಬಿಟ್ಟೆ, ಕಾನೂನಲ್ಲಿ ಏನಿದೆಯೋ ನೋಡ್ಕೊಳ್ಳಂತ. ಬಟ್ ಸ್ಟಿಲ್ ನಾನು ಏನೇ ಕೆಲಸ ಮಾಡಕ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಅಲ್ಲೆಲ್ಲ ನನ್ನ ಬಗ್ಗೆ ಹಾಕುವಂಥದ್ದು, ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇನ್ನ ಕಾನೂನು ಹೋರಾಟ ಏನಿದೆಯೋ ಅದು ಕಾನೂನು ಹೋರಾಟನೇ ನಡೆಯುತ್ತೆ. ಇನ್ ಮಿಕ್ಕಿದ್ ಏನ್ ಮಾಡ್ಬೇಕು ನಾನು ಮಾಡಿ ತೋರಿಸ್ತೀನಿ. ಇವ್ರ ತರ ಹೇಳಿ ಮಾಡೋದಿಲ್ಲ. ಈ ಸಲ ಮಾಡಿದ್ರೆ ಅದು ಆಯುಧ ಪೂಜೆನೋ ಇಲ್ಲ ಪಿತೃಪಕ್ಷನೋ ನನಗ್ ಗೊತ್ತಿಲ್ಲ. ಕೋಪ ನೆತ್ತಿಗೆ ಏರ್ದೋಗ, ಮದ ಏರ್ದೋಗ ನನ್ನ ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಹೇಳಿದೀನಿ ಕೇಳಿ, ಅದು ನನ್ನ ಮೇಲೆ ಕಂಪ್ಲೇಂಟ್ ಆದ್ರೂ ಸರಿ, ನನ್ನ ಕೆಣಕಕ್ಕೆ ಹೋಗ್ಬೇಡಿ. ನಿಮ್ದೇ ದೊಡ್ಡ ತೂತಿದೆ, ಅದನ್ನ ಮುಚ್ಕೊಳ್ಳಿ. ಬದುಕೋ ಬಾಳೋದ್ ನೋಡಿ. ಕುತ್ಕೊಂಡು ಹೇಳ್ತಿರಲ್ಲ, 1 ಗ್ರಾಮ್ ಒಡವೆ ಇಲ್ಲ ನನ್ನ ಹತ್ರ, 10,000ಕ್ಕೆ ನಾನು ಭಿಕ್ಷೆ ಬೇಡ್ತೀನಿ, ಇವತ್ಗೂ ಗಾಡಿದಲ್ಲಿ ಓಡಾಡ್ತೀನಿ, ಇವತ್ಗೂ ನಾನು 2,000 ಬರುತ್ತೆ ಅಂತ ದುಡೀರಿ. ಮೈ ಬಗ್ಸಿ ದುಡೀರಿ, ಸಂಪಾದನೆ ಮಾಡಿ. ಇವತ್ತು ಎಲ್ಲಾದ್ರೂ ಕೆಲಸ ಮಾಡಿದ್ರೆ 30,000 ದುಡಿಬಹುದು. ಇಂಥದ್ದೊಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಳ್ಳೋ ಬದಲು ಅಸಹ್ಯ ಆಗುತ್ತೆ. ಇವತ್ತು ಒಬ್ಬ ಪೌರ ಕಾರ್ಮಿಕರು ಸಹ 25,000 ದುಡಿತಾರೆ. ಪೌರ ಕಾರ್ಮಿಕರು ಸಹ 25,000 ಕೂಲಿ ಆದ್ರು. ನಾನು ಹೇಳ್ತೀನಿ ಕೇಳಿ, ಭಿಕ್ಷೆ ಬೇಡಿ ತಂದು ಬಿಡ್ತೀನಿ, ಕೂಲಿ ಮಾಡಿ ತಂದು ಬಿಡ್ತೀನಿ. ಇವ್ರು ಯಾರೋ ಹಾಕ್ತಾರಲ್ಲ ಹನಿ ಟ್ರ್ಯಾಪು, ದಂಧೆ, ಮತ್ತೊಂದು, ಅಂತೂ ತಂದೆ ತಾಯಿ ಹೊಟ್ಟೆಲಿ ನಾವು ಹುಟ್ಟಿಲ್ಲ, ಅಂತೋ ಕೆಲಸ ನಾವು ಮಾಡಿಲ್ಲ, ಅಂತದ್ ನಮ್ಗೆ ಅವಶ್ಯಕತೆ ಇಲ್ಲ. ಬಟ್ ಕೊನೆದಾಗ ಏನ್ ಮಾಡ್ತಾರೆ, ಒಬ್ಬರನ್ನ ಫೇಸ್ ಮಾಡಕ್ ಆಗ್ದಿರ ಇದ್ದೋಗ, ಒಬ್ಬರನ್ನ ಎದುರ್ಸಕ್ ಆಗ್ದಿರ ಇದ್ದೋಗ ಇಂಥ ಅವಿವೇಕಿಗಳು ಮಾಡೋದೇ ಅಪಪ್ರಚಾರ. ಸೊ ಆ ಅಪಪ್ರಚಾರಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳುವಂತ ಹೆಣ್ಮಕ್ಳೆಲ್ಲ ಯಾವ ರಾಜಕಾರಣಿನ ಬಿಟ್ಟಿದ್ದಾರೆ, ಯಾವ ಗಾಂಧೀಜಿನ ಬಿಟ್ಟಿದಾರ, ಹೋಗ್ಲಿ ಯಾರನ್ನಾದ್ರೂ ಬಿಟ್ಟಿದಾರ? ಇಲ್ಲ ಅಂಬೇಡ್ಕರ್ ಅವ್ರನ್ನೂ ಬಿಟ್ಟಿದಾರ? ಎಷ್ಟು ಜನ ಎಷ್ಟು ತರ ಮಾತಾಡಿದಾರೆ ಅಲ್ವಾ? ಅವ್ರಿಗೆ ಅಷ್ಟೆಲ್ಲ ಜಾತಿ ನಿಂದನೆ ಮಾಡಿದ್ರು, ಅವ್ರಿಗೆ ಅಷ್ಟೆಲ್ಲ ತೇಜೋದೆ ಮಾನಹಾನಿ. ಇನ್ ನಾವು ಮನುಷ್ಯರು, ಇವತ್ತಿರ್ತೀರಿ ನಾಳೆ ಹೋಗ್ತೀರಿ, ಅದ್ರಲ್ಲಿ ದ್ವೇಷ, ಕೋಪ ಮತ್ತೊಂದು. ಬಟ್ ಈ ಹೆಂಗಸರು ಯಾರೋ ಒಂದು 5 ಜನ ಇದ್ದಾರೆ, ಅವರು ನಿರಂತರವಾಗಿ ಮಾಡ್ತಾ ಇರುವಂತ ಕಚಡ ಕೆಲಸಗಳು, ಅವ್ರಿಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ವೋ ಗೊತ್ತಿಲ್ಲ. ಜಸ್ಟ್ ಒಂದು FR ಕಾಪಿ ಬಿಟ್ಟಿದ ತಕ್ಷಣ ಯಾರೋ ಭಾಸ್ಕರ್ ಪ್ರಸಾದ್ ಸರ್ ಅವ್ರು ಬಂದು ಕೊಡ್ತಾರೆ ಲೈವ್ ಅಲ್ಲಿ. ನನ್ಗೂ ಪರಿಚಯನೇ ಇಲ್ಲ. ಸೊ ಇನ್ಸ್ಪೆಕ್ಟರ್ ಹತ್ರನು ಮಾತಾಡಿದೀನಿ, ನನಗ್ ಪರಿಚಯನೇ ಇಲ್ಲ, ಅದ್ ಹೆಂಗ್ FR ಮಾಡಿದ್ರು. ನಾನು ಹೋಗಿ ಇವಾಗ ಅವ್ರ ಮೇಲೆ ಜಗಳ ಮಾಡಿ ನಾನ್ ಧ್ವನಿ ಎತ್ತೀನಿ, ನಾನು ಅದೆಲ್ಲ ಬಿಡೋದಿಲ್ಲ. ಬಟ್ ನಾನು ಜಗಳ ಮಾಡಕ್ ಹೋಗಲ್ಲ, ಪಾಪ ಅವರೇ ಹೇಳಿದ್ದಾರೆ ನಾನು ಮಾತಾಡ್ತೀನಿ ಅಂತ ಹೇಳಿ. ಸೊ ಅದನ್ನ ಎತ್ಕೊಂಡು FR ಕಾಪಿನ ಹೆಂಗ್ ವೈರಲ್ ಮಾಡಿದ್ರು ಅಂತ ಅಂದ್ರೆ, ನೆಗೆಟಿವ್ ಅನ್ನೋದು ಎಷ್ಟು ಬೇಗ ಹೋಗುತ್ತೆ ಅನ್ನೋದು ಗೊತ್ತಾಯ್ತು. ಆ ಲೆವೆಲ್ ಮೈಸೂರು, ಮಂಡ್ಯ ಎಲ್ಲ ಕಡೆ ನಾನು ಫೋಟೋ ಹಾಕಿ ಪ್ರಚಾರ ಮಾಡಿ ಹನಿ ಟ್ರ್ಯಾಪ್ ಅಂತ ಬರೆದು ಬಿಟ್ರಲ್ಲ. ನಾನು ತಪ್ಪು ಮಾಡಿದ್ರೆ ಮಾತ್ರ ಅದು ನನಗೆ ಅನ್ವಯಿಸುತ್ತೆ. ನೀವು ಆ ಕೆಲಸ ಮಾಡ್ತಾ ಇರೋದಕ್ಕೆ ಎಲ್ಲಾರನ್ನೂ ಆ ಕೆಲಸ ಅಂತ ಬೆರಳು ತೋರಿಸ್ತಾ ಇದ್ರ. ಒಂದಲ್ಲ ಒಂದು ಸಮಯ ನಿಮಗೆ ಆ ಬೆರಳು ತೋರಿಸುವಂತ ಸಮಯ ಬಂತು ಅಂದ್ರೆ, ಯಾವ ಬೀದಿ ಬಿಕಾರಿಗಳಾಗ್ತೀರಾ ನೀವು ಅಂತಂದ್ರೆ, ನಿಮ್ಮನ್ನ ಎತ್ತೋದಕ್ಕೆ ನಿಮ್ಮ ಸಂಬಂಧಿಕರೇ ಬರೋದಿಲ್ಲ. ಇವತ್ತು ನಿಮ್ಮ ಬಗ್ಗೆ ನಿಮ್ಮ ಸಂಬಂಧಿಕರೇ, ನಿಮ್ಮ ಅಣ್ಣಂದ್ರೆ ಹೇಳ್ತಾರೆ, ನಿಮ್ಮ ರಿಲೇಷನ್ಸ್ ಹೇಳ್ತಾರೆ ಕಾಲ್ ಮಾಡಿ, ನಿಮ್ಮ ಸಂಬಂಧಿಕರೇ ಹೇಳ್ತಾರೆ ಅಂತ ಅಂದ್ರೆ ತಿಳ್ಕೊಳ್ಳಿ, ನೀವು ಇನ್ನೆಷ್ಟು ಹೋಲ್ಸಿರ್ಬೋದು, ಇನ್ನೆಷ್ಟು ಸಂಸಾರಗಳು ಹಾಳು ಮಾಡಿರ್ಬೋದು ಅಂತ ಹೇಳಿ. ಆದ್ರೆ ಸಂಸಾರಗಳನ್ನ ಒಂದು ಮಾಡಿ, ಒಗ್ಗಟ್ಟು ಮಾಡಿ, ಅದು ಬಿಟ್ಟು ಅವನು ಬೆಳೆದು ಬಿಡ್ತಾನೆ, ಇವಳು ಬೆಳೆದು ಬಿಡ್ತಾನೆ ಅಂತೇಳಿ ದೂರ ಮಾಡಕ್ ಹೋಗ್ಬೇಡಿ. ಇವತ್ತು ನನಗೂ ಅವ್ನಿಗೆ ಎಷ್ಟೇ ಜಗಳ ಆಗಿರ್ಲಿ, ಏನೇ ಆಗ್ಲಿ, ಅವನ ಪಾಡ ಅವನಿರ್ಲಿ, ನನ್ನ ಪಾಡ್ನ. ಬಟ್ ನೀವೆಲ್ಲರೂ ಮಧ್ಯದಲ್ಲಿರೋರು ಬಂದಿದ್ದಕ್ಕೆ ನಮ್ಮಿಬ್ಬರ ಜಗಳ ಇಷ್ಟು ಹಂತಕ್ಕೆ ಹೋಗಿದ್ದು. ನೀವು ಮಧ್ಯದಲ್ಲಿ ಇಷ್ಟು ಜನ ಬಂದಿದ್ದಕ್ಕೆ
ಕಾರಣಕ್ಕೆ ಅವನು ಅಷ್ಟು ಹಾಳಾಗೋಗಿದ್ದು. ಸೊ ಇದಕ್ಕೆ ಕಾರಣ ಅವನಲ್ಲ, ನೀವೇ ಎಲ್ಲರೂ, ನಿಮ್ಮಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಅವನು ಹೇಳಿಕೆ ಮಾತು ಕೇಳೋದು ಜಾಸ್ತಿ, ಅವನಿಗೆಲ್ಲ ತಲೆ ತುಂಬಿ ನೀವು ರುಬ್ಬುತ್ತಾ ಇರೋದ್ರಿಂದ ಒಂದು ದಿವಸ ಅವನು ಬೀದಿಗೆ ಬೀಳ್ತಾನಲ್ಲ, ಆವಾಗ ಗೊತ್ತಾಗುತ್ತೆ. ಅವತ್ತು ನೀವೆಲ್ಲ ಹೋಗಿ ಎತ್ತುತ್ತೀರಾ ಅವನ್ಗೇನಾದ್ರೂ ಆದೋಗಿ ನೀವೆಲ್ಲ ಹೋಗಿ ಎತ್ತುತ್ತೀರಾ, ಅವನ್ನ ನೋಡ್ತೀರಾ? ಇಷ್ಟೆಲ್ಲ ತಲೆ ತಿಂದು ಅವ್ನ್ ಹಾಳು ಮಾಡಿ ಇಟ್ಟಿದ್ದೀರಲ್ವಾ, ನಿಮ್ಗೆ ಏನ್ ಸಿಗುತ್ತೆ? ಇನ್ನೊಬ್ರು ಸಂಸಾರ ಹಾಳು ಮಾಡಿ, ಈ ಹೆಂಗಸ್ರಿಗೆ ಹೇಳೋದು 5 ಜನಕ್ಕೆ ಏನ್ರಿ ಸಿಗುತ್ತೆ ನಿಮ್ಗೆಲ್ಲಾರ್ಗು ಸಂಸಾರ ಹಾಳು ಮಾಡಿ? ನಿಮಗೂ ಮಗ ಇದ್ದಾನೆ, ನಿಮಗೂ ಮಗಳಿದ್ದಾಳೆ, ನಿಮ್ಮ ಸಂಸಾರಗಳ ಬೀದಿಗೆ ಬಂದೋಗಿ ಮಾತ್ರ ಗೊತ್ತಾಗುತ್ತೆ. ಎಲ್ಲರಿಗೂ ವೈಯಕ್ತಿಕ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದೇ ತರ ನನಗೂ ಒಂದು ವೈಯಕ್ತಿಕ ಜೀವನ, ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ, ನನಗೂ ಇದೆ. ಅದನ್ನ ಇಟ್ಕೊಂಡು ನಿಮ್ಮ ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡಕ್ ಹೋಗ್ಬೇಡಿ, ಉದ್ಧಾರ ಆಗೋದಿಲ್ಲ ನೀವ್ ಯಾರನ್ನು.